ಓಹೋ ಹೋ ಹೋ ಏನ್ಲ ಮಗ ಎಲ್ಲೋಗಿದಲ್ಲ ಈಟೊತ್ತು ಕಾಣಿಸ್ತಾನೆ ಇರಲ್ಲವು. ಅಬ್ಬಾ ಬಾ 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 ನೋಡ್ದೇನಪ್ಪ ನಮ್ಮ ಹುಡುಗನ್ನು. ಗೌರಿ ಗಣೇಶನ ಹಬ್ಬದ ದಿವಸ ಏನ್ ಹೊಸ ಅಂಗಿ ಎಲ್ಲ ಹಾಕೊಂಡ್ಬಿಟ್ಟು ಪಳ 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 ಹಂಗೆ ಮೀಸಿದಾನೆ. ಒಂದ್ ಗಳಿಗೆ ಮಂತಾವ್ಲು ನಿಲ್ಕಣಲ್ಲಿ ಏನಿಲ್ಲ ಎತ್ಲಾಗ ಹೋಗಿದಲ್ಲ ಮಗ. ಸುಮ್ಕಿರ್ತಾತ ನನ್ಗೊಂಥರ ನಾಚಿಕೆ ಆಗಂಗ ಆಗುತ್ತೆ. ಚೆನ್ನಾಗಿ ಕಾಡ್ತಿದ್ದೀನಿ ತಾತ, ನಾನು ಸಖತ್ ಕಾಡ್ತಿದ್ದೀನ. ಅಲ್ಕಳ್ಳ ಮಗ, ಇದಕ್ಕಿಂತ ಮೊನ್ನೆ ಇದಕ್ಕೆ ಹಾಕೊಂಡಿದ್ದಲ್ಲಪ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಅಜ್ಜಿ ತಗೊಂಬಂದಿದ್ದು ಆ ಬಿಳಿ ಅಂಗಿ ಇದು ಹಾಕೊಂಡ್ಬಿಟ್ಟಿದ್ದೆ ನೋಡು, ಅದು ಮಾತ್ರ ಬಲು ಚೆನ್ನಾಗಿತ್ತು ಕಳ್ಳ ಮಗ. ಅಂತದೇನೆ ಇನ್ನೊಂದು ಹಾಕೊಂಡಿದ್ರೆ ಆಗ್ತಿತ್ತಪ್ಪ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿದ್ದೆ ನೋಡು ಅಂತದೇನೆ ಅಜ್ಜಿ ಇನ್ನೊಂದು ಕಾಫಿ ಕಲರ್ ಅಲ್ಲಿ ಒಂದು ತಗೊಂಬಂದೈತೆ. ಅದು ಸಖತ್ತಾಗೈತೆ ಕಣ್ತತು. ಅದನ್ನೇನೆ ಅಂತ ಅಂಗಿನೇ ಹಾಕೊಳ್ಳ ಮಗ ತಗ ಅಂತ ಹೇಳ್ತು ಅಜ್ಜಿ. ನಾನಿದ್ದವನು ಅದು ಹಾಕೊಂಡ್ಬಿಟ್ರೆ ಓಡಾಡಕ್ ಆಗಲ್ ಕಣ್ತತು, ಹಿಂಸೆ ಆಗಂಗ ಆಗ್ತಿರುತ್ತೆ. ದೊಡ್ಡದು ಬೇರೆ ಐತೆ ಅದು. ಇನ್ನು ನನ್ನ ಕಾಲ್ಗಿಂತ ಇನ್ನು ಕೆಳಗಡೆನೆ ಹೋಗ್ತಿರುತ್ತೆ. ಎಲ್ಲ ಪ್ಯಾಂಟ್ ಎಲ್ಲ ಕೊಳೆ ಆಗ್ಬಿಡುತ್ತೆ. ಮಳೆ ಬೇರೆ ಬರ್ತೈತೆ, ಸ್ವಾನೆ ಬೇರೆ. ಅದಕ್ಕೆ ಬೇಡ, ಅಜ್ಜಿ ತಿರ್ಗಾ ಬೊಯ್ಯುತ್ತೆ, ಮತ್ತೆ ಹೊಸ ಅಂಗಿನೆಲ್ಲ ಕೊಳೆ ಮಾಡ್ಕೊಂಡ್ ಬಂದಿದ್ಯಾ ಅಂತ ಹೇಳುತ್ತಂತ ನಾನು ಅದನ್ನೇನು ಹಾಕೊಳ್ಳಿಲ್ಲ. ಇದೇ ಸರಿ ಸುಮ್ಕಿರು, ಇದು ಚೆನ್ನಾಗೈತೆ. ಸರಿ ಕಣಪ್ಪ, ಆಯ್ತು, ನಿನ್ನ ಇಷ್ಟ ಕಣಪ್ಪ. ನಿನಗೆ ಏನ್ ಇಷ್ಟ ಬರುತ್ತೋ, ನಿನಗೆ ಎಂತ ಬಟ್ಟೆ ಬೇಕೋ ನಿನಗೆ ಇಷ್ಟ ಆದದೇ ಹಾಕ, ಏನ್ ತೊಂದರೆ ಏನಿಲ್ಲ. ಒಟ್ನಲ್ಲಿ ನೀನು ಚೆನ್ನಾಗಿ ಕಾಣಬೇಕು, ಆಟೆಯ ಖುಷಿಯಾಗಿರ್ಬೇಕು. ಮತ್ತಿನ್ನೆಲ್ಲ ಪಾಪ ಸಮಾಚಾರ. ಅಲ್ಕಳ್ಳ ಪಾಪ, ನೀವು ಗಣಪತಿ ಏನು ಕೂರಿಸ್ಲಿಲ್ವೇನೋ ಚಿಕ್ಕ ಮಕ್ಳು? ಅಯ್ಯೋ ಅಯ್ಯೋ ಅಯ್ಯೋ, ಅವತ್ತು ಏನ್ ನಿಲ್ಸಕ್ ಆಗ್ತಿರಲ್ಲ ಅವತ್ತು ನಿಮ್ಗಳಿಗೆ. ನೋಡ್ರಲ್ಲ, ಹೋಗ್ಬಿಟ್ಟು ಎಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡೋಣ, ಹೋಗ್ಬಿಟ್ಟು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ತಗೊಂಬರೋದು. ನಡ್ರಲ್ಲ ಚಪ್ರ ಎಲ್ಲ ಹಾಕ್ಬೇಕು, ನಾವು ಗಣೇಶಪ್ಪನ್ ಕೂರ್ಸೋಣ. ಚಿಕ್ಕ ಮಕ್ಳು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದ್ ಗಣೇಶಪ್ಪನ್ ಕೂರ್ಸೋಣ ಅಂತ ಎಲ್ಲ ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡಲ್ಲೇ ಹೋಗ್ತಿದ್ರಿ. ಎಲ್ಲಿವರೆಗೆ ಬಂತ್ರಪ್ಪ ನೀವು? ಗಣಪತಿ ಇಟ್ರ ನೀವು? ಚಿಕ್ಕ ಮಕ್ಳೆಲ್ಲ ಇಟ್ರೇನ್ರು? ಇಲ್ಲ ಕಣ್ತತ, ನಾವೇನು ಈ ಸಲ ಏನು ಚಿಕ್ಕ ಮಗ್ಳೇನು ಗಣೇಶಪ್ಪಂಗೇನು ಇಡಕ್ಕೂ ಏನು ಹೋಗ್ಲಿಲ್ಲ ಕಣ್ತತ. ನಿನ್ಗೆ ಗೊತ್ತಾಯ್ತು ಅನ್ಸುತ್ತೆ. ನೀನ್ ಆದ್ರೂ ಬೇಕು ಬೇಕು ಅಂತ ಏನ್ ಕೇಳ್ತಿದೀಯನೋ. ತಾತ ಏನಾಯ್ತು ಗೊತ್ತೇನ್ ತಾತ? ಮತ್ತೆ ಅದೇ ನಾವ್ ಹೋದ್ವಾ, ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರ ದೊಡ್ಡವರೆಲ್ಲ. ನಾವೂನು ಎಲ್ಲ ಚಪ್ರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂತ ಹೋಗ್ತಿದ್ದು. ಅಷ್ಟರಲ್ಲಿ ಹುಡುಗರೆಲ್ಲ ಡೆಕೋರೇಷನ್ ನೋಡ್ಕೊಂಡ್ ಬರೋಣ, ದೊಡ್ಡವರೆಲ್ಲ ಹೆಂಗ್ ಮಾಡಿದಾರೆ ಅಂತ ಹೋದು. ಅವಾಗ ಅಣ್ಣವರೆಲ್ಲ ಇದಾರಲ್ಲ, ಗಂಗಣ್ಣ, ಹಂಗೇನೆ ಆ ಸೋಮಣ್ಣ ಅವರೆಲ್ಲ ಇದ್ರಲ್ಲ ತಾತ. ಅವರು, ಲೇ ಚಿಕ್ಕ ಮಕ್ಳ, ನೀವೂನು ಇಲ್ಲೇ ಬರಲ್ಲ? ಇಲ್ಲೇ ಬಂದ್ಬಿಟ್ಟು ಆ ಸ್ಟೇಜ್ ಎಲ್ಲ ರೆಡಿ ಮಾಡ್ತಿದೀವಿ, ಇಲ್ಲೇ ನಿಂತ್ಕೊಂಡು ನೋಡ್ರಿ. ಗಣೇಶಪ್ಪಂಗೆಲ್ಲ ಕೂರ್ಸಾದ್ಮೇಲೆ ಇಲ್ಲೇ ಇರ್ಬೇಕು, ನೀವೂನು ಎತ್ಲಾಗ ಹೋಗ್ಬಾರ್ದು. ಪೂಜೆ ಎಲ್ಲ ಮಾಡ್ತೀವಿ, ನೀವೇ ಮಾಡಿರಂತೆ, ನಾನು ಹೇಳ್ಕೊಡ್ತೀವಿ, ನಾವೇ ನಮ್ ಜೊತೆ ಇರ್ರಿ, ನೀವೇನು ಸೆಪರೇಟ್ ಆಗಿ ನೀಡಕ್ ಹೋಗ್ಬೇಡ್ರಿ ಅಂತ ಹೇಳಿವು. ಅದಕ್ಕೆ ಅತ್ಲಾಗೆ ನೀವೆಲ್ಲ ಹೇಳ್ತಿದ್ರಲ್ಲ, ಚಿಕ್ಕ ಮಕ್ಳು ನಿಮ್ ಕೈಲಿ ಆಗಲ್ಲ ಕಣ್ರಪ್ಪ. ಸುಮ್ಕೆನೆ ದೊಡ್ಡವರೆಲ್ಲ ಮಾಡ್ತಾರ ನೋಡ್ರಿ, ಅಲ್ಲೇ ಇರ್ರಿ ಗಣೇಶಪ್ಪನ ಹತ್ರ ಅಂತ ಬೇರೆ ಹೇಳಿರಲ್ಲ. ಅದಕ್ಕೆ ನಾನು ಸುಮ್ಕಾಗ್ಬಿಟ್ಟೆ ಕಣ್ತತವ್. ಮುಂದಿನ ವರ್ಷ ಬೇಕಾದ್ರೆ ಇಟ್ರೆ ಆಗುತ್ತಂತ. ಇಲ್ಲ ಪಾಪ, ನೀವೇನ್ ಇಡಕ್ ಹೋಗ್ಲಿಲ್ಲ ಅನ್ನೋ ಹಂಗಾರೆ. ಸರಿ ಕಣ, ಆಯ್ತು ಬಿಡ್ಲ ಮಗ. ಊರಿನ ಗಣಪತಿ ತಾನೇ, ಇನ್ನೇನು ಊರವರೆಲ್ಲ ಸೇರ್ಕೊಂಡ್ಬಿಟ್ಟು ದೊಡ್ಡ ಗಣೇಶನ ಇಟ್ಟಿರೋದು ಇವಾಗ. ಏನು ಆಗಲ್ ಕಣ್ ಬಿಡು. ನೀವೂನು ಆ ಗಣೇಶಪ್ಪನ ಮುಂದೆ ಹೋಗ್ಬಿಟ್ಟು ಚೆನ್ನಾಗಿ ನೀವೂನು ಪೂಜೆ ಗೀಜೆ ಎಲ್ಲ ಮಾಡ್ರಿ, ಹಾಡು ಹೇಳ್ರಿ, ಕುಣಿರಿ, ಡ್ಯಾನ್ಸ್ ಮಾಡ್ರಿ. ಖುಷಿಯಿಂದ ಕೈ ಮುಗಿರಿ, ಭಕ್ತಿಯಿಂದ ಎಲ್ಲ ಮಾಡ್ರಿ. ಯಾರು ಬೇಡ ಅಂತಾರೆ? ಚೆನ್ನಾಗಿರ್ರಿ ಒಟ್ನಲ್ಲಿ, ಸರಿನಾ? ಗಲಾಟೆ ಗಿಲಾಟೆ ಮಾಡ್ಕೋಬಾರ್ದು, ಮತ್ತೆ ಚಿಕ್ಕ ಮಕ್ಳ ಜೊತೆ ಆಗ್ಲಿ ದೊಡ್ಡವ್ರಿಗೆ ಬೈಯೋದಾಗ್ಲಿ ತಿರ್ಗಾ ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಗಣೇಶಪ್ಪನ ಮುಂದೆ ಅವೆಲ್ಲ ತಪ್ಪು ಕೆಲಸ ಮಾಡಕ್ ಹೋಗ್ಬಾರ್ದು ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಹೆಂಗ ಇಲ್ಕಣ್ತತವ್, ನಾನಂಗೇನಾರ ಮಾಡ್ತೀನ ತಾತ? ನಮ್ಮೂರ್ ಗಣೇಶಪ್ಪನ ತಗೊಂಬಂದಿದಾರ ಕಣ್ತತವ್. ಎಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡ್ಬಿಟ್ಟು ಅಲ್ಲೆಲ್ಲ ಇಟ್ಟಿದಾರ ಕಣ್ತತ. ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ನಮ್ ಗಣೇಶಪ್ಪ ಹೆಂಗ್ ಕಾಣ್ತಿದಾನಂದ್ರೆ ಸಖತ್ತಾಗಿ ಕಾಣ್ತಿದಾರ ಕಣ್ತತ. ಪಕ್ಕದೂರ ಗಣೇಶಪ್ಪಂಗಿದ್ದ ನಮ್ಮೂರ್ ಗಣಪತಿನೇ ದೊಡ್ಡದು. ಎಲ್ಲಾರು ಮಾತಾಡ್ಕೊಂತಿದ್ರು ಕಣ್ತತವ್. ನಮ್ ಗಣೇಶಪ್ಪ ನೋಡಕ್ಕೇನೆ ಎರಡ್ ಕಣ್ಣು ಸಾಲದು ಕಣ್ತತ. ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲಾರು, ಆ ಗಂಗಣ್ಣ ಆಗ್ಲಿ ಅವ್ರೆಲ್ಲಾರು ಚಪ್ರ ಎಲ್ಲ ಹಾಕ್ತಿದ್ರು. ಸಖತ್ತಾಗಿತ್ತು ಕಣ್ತತ ನೋಡೋದಕ್ ಮಾತ್ರ. ಊರವರೆಲ್ಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಿದ್ರು. ಗಣೇಶಪ್ಪನ ಗೌರಮ್ಮನ್ನ ಎಲ್ಲಾರನ್ನು ಕೂರಿಸಿದಾರ ಕಣ್ತತ. ಸಖತ್ತಾಗೈತ್ ಕಣ್ತತ ನೋಡೋದಕ್ಕೆ. ನೀನ್ ಹೋಗಿ ನೋಡ್ಕೊಂಡ್ ಬಂದೇನು? ಪಾಪ, ನೋಡ್ಕೊಂಬರೋದೇನೋ ಇನ್ನೇನು. ಚಪ್ರ ಎಲ್ಲ ನಾವೇನೆ ಸೋಗೆ ಗರಿ ಎಲ್ಲ ನಮ್ ತೋಟದಿಂದಾನೇ ಸೋಗೆ ಗರಿ ಎಲ್ಲ ಕುಯ್ಕೊಂಡು ಹೋಗ್ಬಿಟ್ಟು ಚಪ್ರ ಎಲ್ಲ ನಾನೇ ಹಾಕ್ಸಿ ಬಂದಿದ್ದೀನಿ. ನಾನು, ಶಂಕರಾಜ, ಗೌಡ್ರು ಅವರೆಲ್ಲ ನಿಂತ್ಕೊಂಡ್ಬಿಟ್ಟು ಅಂತದ್ರಲ್ಲಿ ಈ ಹುಡುಗ ನನಗ್ ಕೇಳ್ತಾನೆ, ನೋಡ್ಕೊಂಬಂದೇನ್ ತಾತ ಅಂತ. ತಾತ ಮತ್ತೆ ಹಬ್ಬಕ್ಕೆ ಏನ್ ಮಾಡ್ತಿದಾರೆ ನಮ್ಮಂದಿ?
ಒಬ್ಬಿಟ್ಟು ಮಾಡ್ತಿದಾರ, ಪಾಯಸ ಮಾಡ್ತಿದಾರ, ಬೋಂಡ ಬಜ್ಜಿ ಇವೆಲ್ಲ ಮಾಡ್ತಿದಾರೆ ಅಂತ ಆ ಎಲ್ಲ ನನ್ಗೆಲ್ಲ ಪಾಪ ಗೊತ್ತು. ಥೋ, ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಅವರೆಲ್ಲ ನಮಗೆ ಊಟಕ್ಕೆ ಕರೆದು ಬಿಟ್ಟು ಹಬ್ಬದ ಊಟ ಬರ್ರಿ ಊಟ ಮಾಡ್ರಿ ಅಂತ ಕರೆದಾದ್ಮೇಲೆ ಊಟ ಮಾಡುವಾಗ್ಲೇನೆ ಗೊತ್ತಾಗದಪ್ಪ ಅದೇನ್ ಮಾಡ್ತಿದಾರಂತ. ನೀನು ನನಗ್ ಕೇಳಿದ್ರೆ ನನಗೆ ಎಲ್ಲ ಪಾಪ ಗೊತ್ತಾಗುತ್ತೆ. ನೀನೇ ಹೇಳು ಒಂದ್ರಿಟ್ಟು ಅದೇನ್ ಮಾಡ್ತಿದಾರೋ ಏನಪ್ಪ, ನೀನೇ ಒಂದ್ರಿಟ್ಟು ಹೋಗಿ ನೋಡ್ಕೊಂಬ ಹೋಗು. ಹೋಗ್ತಾತ. ನಾನಂತೂ ಹೋಗಲ್ಲ. ನಾನ್ ತಿರ್ಗಾ ಇವಾಗ ಗಣೇಶಪ್ಪ ನೋಡ್ಕೊಂಬರಕ್ ಹೋಗ್ಬೇಕು ಆಟೆಯ. ಏನಾದ್ರೂ ಅಪ್ಪಿ ತಪ್ಪಿ ನಾನೇನಾದ್ರೂ ಒಳಕ್ ಹೋಗ್ಬಿಟ್ಟು ಅಜ್ಜಿ ಕೈ ಸಿಗಾಕೊಂಡ್ಬಿಟ್ಟೆ ಅಂದ್ರೆ ಬೆಳಿಗ್ಗೆಯಿಂದ ನಾನು ಕಾಣಿಸಿಲ್ಲ. ಅಲ್ಲೇ ಗಣೇಶಪ್ಪನ ಹತ್ರ ನೀ ಇದ್ದಲ್ಲ. ಏನಿಲ್ಲ ಅಜ್ಜಿ ಮತ್ತೆ ಎತ್ಲಾಕ್ ಹೋಗಿದ್ದೆ, ಬಾರ್ಲ ಇಲ್ಲಿ ಕುತ್ಕಂತ ಕೂರಿಸ್ಕೊಂಡ್ಬಿಡುತ್ತೆ. ಸಾಕು ಆಟ ಆಡಿದ್ದು, ಬಾಯ್ಲಿ ಅಂತ. ತಾತ ನಾನು ಬಂದಿರೋ ವಿಚಾರ ಅಜ್ಜಿಗೆ ಏನು ಹೇಳಕ್ ಹೋಗ್ಬೇಡ. ಹಿಂಗ್ ಹೋಗ್ಬಿಟ್ಟು ನಾನು ತಿರ್ಗಾ ಹೋಗ್ಬಿಟ್ಟು ಗಣೇಶಪ್ಪನ ಹತ್ರ ಎಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಎಲ್ಲ ಇದಾರೆ. ಇನ್ನು ಗಣೇಶಪ್ಪನ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡ್ಸೋರು, ಹೂವಿನ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ. ಡೆಕೋರೇಷನ್ ಎಲ್ಲ ಇನ್ನೂ ಜಾಸ್ತಿ ಮಾಡ್ತಿದಾರಂತೆ, ಬಲೂನ್ಗಳೆಲ್ಲ ತರಿಸ್ಬಿಟ್ಟು. ಅದಕ್ಕೋಸ್ಕರ ನಾನು ಹೋಗ್ತಿದೀನಿ, ಅಲ್ಲೇ ಎಲ್ಲ ನೋಡ್ತೀವಿ. ಅಜ್ಜಿ ಕರೆದ್ರೆ ಇಲ್ಲ ಬಂದಿಲ್ಲ ಅಂತ ಹೇಳ್ಬಿಡು, ಸರಿ ಅಂತ. ನೋಡಿ ಹುಡುಗ ಮಾತಾಡೋದು ಅಲ್ಕಳ ಮಗ. ನೀನು ಗಣೇಶಪ್ಪನ ಹತ್ರ ಹೋಗೋದಕ್ಕೆ ನಾನು ನಿಮ್ಮ ಅಜ್ಜಿಗೆ ಸುಳ್ಳು ಹೇಳ್ಬೇಕನ್ನು. ನೋಡು ಲೆಕ್ಕಾಕು ನೀನು ನನ್ ತಾವಲೇನೆ ಅಜ್ಜನ ಕೈಲೇನೆ ಸುಳ್ಳು ಹೇಳಿಸ್ತೀಯಲ್ಲ ಪಾಪ ಲೈ. ಓಹೋ ಅಣ್ಣನ್ನ ಅಲ್ಕಳ ಪಾಪ. ಬೆಳಿಗ್ಗೆ ನಾನು ಗಣೇಶಪ್ಪನ ಹತ್ರನೇ ಹೋಗಿದ್ಯಾ, ತಿರ್ಗಾ ಇನ್ನೊಂದು ಯಾಕ್ಲ ಮಗ ಹೋಗ್ತೀಯ? ಈಗ ಹಬ್ಬದ ಊಟ ಏನೋ ಸಿಹಿ ಊಟ ಏನೋ ಒಬ್ಬಿಟ್ಟು ಕಾಯಿ ಒಬ್ಬಿಟ್ಟು ಏನೋ ಮಾಡ್ತಿರ್ಬೇಕು ನಿಮ್ಮ ಅಜ್ಜಿ ನಿಮ್ಮಮ್ಮ ನಿಮ್ಮ ಚಿಕ್ಕಮ್ಮ ಅವರೆಲ್ಲ. ಅದಕ್ಕೆ ಹೇಳ್ತಿರೋದು, ಇಲ್ಲಿ ಕೇಳಿಲಿ. ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆಮೇಕಿಂದ ಬೇಕಾದ್ರೆ ಹೋಗುವಂತೆ. ಇವಾಗ ಏನಂತ ಅರ್ಜೆಂಟ್ ಏನಿಲ್ಲ. ಇನ್ನು ಗಣೇಶಪ್ಪಂಗೆ ಇವತ್ತೇನು ಬಿಡೋಲ್ಲ, ಇನ್ನು 3-4 ದಿವಸದ ಮೇಲೆ ಬಿಡೋದು. 5 ದಿವಸಕ್ಕೆ ಏನೋ ಬಿಡ್ತಾರ ಅನ್ಸುತ್ತೆ ಸಾಮಾನ್ಯಕ್ಕೆ. ದಿನಾಲು ಹೋಗಿ ನೋಡ್ಕೊಂಡ್ ಬರುವಂತೆ, ಅರ್ಜೆಂಟ್ ಏನಿಲ್ಲ. ಸುಮ್ಮ ಕೂಕ ಬಾಯಿಲಿ. ತಿರ್ಗಾ ಏನಾದ್ರು ನೀನು ಊಟ ಮಾಡೋದಲ್ಲ, ನೀನು ಏನಾದ್ರೂ ಹೋಗ್ಬಿಟ್ಟೆ ಅಂದ್ರೆ ಏನಿಲ್ಲ, ನಿಮ್ಮ ಅಜ್ಜಿ ಹುಡ್ಕೊಂಬರುತ್ತೆ. ಇವಾಗ ಹುಡ್ಕೊಂಬಂದ್ರೆ ಅಂತೂ ತಿರ್ಗಾ ಕಳ್ಸಲ್ಲ ನೋಡು, ನನ್ನ ಮಾತು ಕೇಳು. ಪ್ಲೀಸ್ ಕಡ್ತಾತ. ನನ್ನ ಫ್ರೆಂಡ್ಸ್ಗಳೆಲ್ಲ ಅವಾಗ ಬಂದಿರಲಿಲ್ಲ, ನಾನು ಬರ್ಬೇಕಾದ್ರೆ ಗೊತ್ತಾ? ಇವಾಗೆಲ್ಲ ಬಂದಿದಾರಲ್ಲ, ನಿನ್ಕೊಂಡಿದ್ದಾರೆ. ಇವಾಗ ಹೋಗ್ಲಿಲ್ಲ ಅಂದ್ರೆ ಸರಿ ಆಗಲ್ ಕಡ್ತಾತ, ಸುಮ್ಕಿರು. ಇನ್ನೊಂದೇನು ವಿಚಾರ ಗೊತ್ತೇಂತಾತ, ನಮ್ ಗಣೇಶಪ್ಪಂಗೆ ಎಷ್ಟು ಸಲ ನೋಡ್ತಿದ್ರು, ಇನ್ನು ನೋಡ್ಬೇಕು ಅನ್ನಿಸ್ತಿರೋದ್ ಕಣ್ತಾತ. ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ಸಿದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ. ನೋಡೋದಕ್ಕೆ ಕಣ್ ಸಾಲ್ತು ಕಣ್ತಾತವ್. ಅದಕ್ಕರ್ಧ ನಾನು ಹೋಗ್ತಿರೋದು, ಸುಮ್ಕಿರು. ಅಜ್ಜಿ ಬಂದ್ ಕರೆದ್ರೆ ನೀನ್ ಹೇಳ್ಬಿಡು ಆ ಹುಡುಗ ಬಂದಿಲ್ಲ ಅಂತ, ನಾನು ಹೋಗ್ತೀನಿ. ಇಲ್ಲಿ ಕಳಪ್ಪ ಲೈ, ನಾನಂತೂ ಯಾವ್ದೇ ಕಾರಣಕ್ಕೂ ಕಳ್ಸಲ್ಲ ಕಣಪ್ಪ. ನೀನ್ ಅವಾಗ್ಲಿ ನಾನು ಇಷ್ಟೊಂದು ಜೋರಾಗಿ ಮಾತಾಡ್ತಿರೋದು ನಿಮ್ಮ ಅಜ್ಜಿ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಲ್ಲೇ ಕೇಳಿಸ್ಕೊಂಡಿರುತ್ತೆ. ಇವಾಗ ಬರುತ್ತೆ. ಇನ್ನೇನು ಅವ್ರ ತಾತ ಆಯ್ತಂತಲ್ಲ, ಸುಮ್ಕಾಗೈತೆ ನಿಮ್ಮ ಅಜ್ಜಿ. ನಾನಂತೂ ಕಳ್ಸಲ್ ಕಣಪ್ಪ. ತಿರ್ಗಾ ಬಂದ್ಬಿಟ್ಟು ನಿಮ್ಮ ಅಜ್ಜಿ ನನ್ ಮೇಲೆ ರೇಗಾಡುತ್ತೆ. ಆ ಹುಡುಗಂಗ್ ಇಲ್ದವೆಲ್ಲ ಕಳಿಸ್ತೀಯಾ, ತಿರ್ಗಾ ಯಾಕೆ ಕಳ್ಸಕ್ ಹೋದೆ ನೀನು? ಊಟ ಮಾಡಿಲ್ಲ ಏನಿಲ್ಲ, ಬೆಳಿಗ್ಗೆಯಿಂದ ಒಂದು ಈಟ ಇಟ್ಟು ತಿಂಡಿ ತಿಂದಿರೋದಂತ ನನಗೆ ಬೈಯತ್ ಕಣಪ್ಪ. ನಾನಂತೂ ಬಯಸ್ಕೊಳಕ್ಕೆ ರೆಡಿ ಇಲ್ಲ. ಏನಾದ್ರೂ ನೀನು ಹೋಗ್ಬೇಕನ್ನೋದಿದ್ರೆ ತಿರ್ಗಾ ನಿಮ್ಮ ಅಜ್ಜಿ ಕೇಳ್ಕೊಂಬಿಟ್ಟು ನೀನು ಹೋಗಿ ಬಂದ್ಬಿಡು. ನಾನೇನು ಬೇಡ ಅಂತ ಹೇಳಲ್ಲ. ತಡಿ, ನಿಮ್ಮ ಅಜ್ಜಿ ಕರಿತೀನಂಗಾರೆ, ಕೇಳ್ಕೊಂಡು ಹೋಗುವಂತ ನಿಮ್ಮ ಅಜ್ಜಿಗೆ. ಪ್ಲೀಸ್ ಕಣ್ತಾತ, ಅರ್ಥ ಮಾಡ್ಕೊಳ್ತಾತ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಅಲ್ಲೇ ಇದಾರೆ ಕಣ್ತಾತ. ನಾನು ಏನಿದ್ರು ಒಂದ್ ರೇಟು ಮಂತ ಬಂದ್ಬಿಟ್ಟು ಎಲ್ಲರಿಗೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಆಟೆಯ. ಎಲ್ಲ ಹುಡುಗರೆಲ್ಲ ಅಲ್ಲೇ ಇದಾರೆ, ನನಗ್ ಮಾತ್ರ ಹಿಂಗೆಲ್ಲ ಮಾಡ್ತಿರಲ್ಲ ತಾತ. ಇದು ಮೋಸ ತಾನೆ ನಿಮ್ದು ತಾತಾಯ್. ಇಷ್ಟೇನಾ ಇವಾಗ? ಇಷ್ಟೇನಾ? ನನ್ ಮೇಲೆ ಪ್ರೀತಿ ಇಲ್ವಾ ನಿನಗೆ? ಹೇಳು ನೀನೇನೆ. ನೀನ್ ಹೇಳ್ದಂಗೆಲ್ಲ ನಾನು ಮಾತು ಕೇಳ್ತಿರ್ತಾನೆ. ಅಂಗಡಿ ಮತ್ತ ಹೋಗ್ಬಾರ್ಲ ಮಗ ಅಂತ ಹೇಳ್ತೀಯ, ಅಲ್ಲೂ ಹೋಗ್ ಬರ್ತೀನಿ. ಹಸ್ಗಳಿಗೆಲ್ಲ ಮೇವ್ ಹಾಕ್ಲ ಮಗ ಅಂತ ಹೇಳ್ತೀಯ, ಕರೆಗೆ ನೀರ್ ಕುಡಿಸ್ಲ ಮಗ ಅಂತ ಹೇಳ್ತೀಯ, ಅವೆಲ್ಲ ಮಾಡಲ್ವಾ ನಾನು? ನೀನ್ ಹೇಳದೆಲ್ಲ ಮಾತು ಕೇಳ್ತೀನಿ. ನಾನು ಹಿಂಗೆ ಹೋಗೋದ್ ಬಡವಾ ಹಂಗಾರೆ? ಅಜ್ಜಿ ಕರಿತೀಯ ನೀನ್ ಇವಾಗ? ಇಷ್ಟೇನಾ? ನನ್ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ಹೇಳು. ನೋಡಿ ಈ ಹುಡುಗನು ಅಬ್ಬಾ ನಾ ಯಾರಪ್ಪ ಮಾಡದಿ ಹುಡುಗ ಹೆಂಗ್ ಮಾತಾಡ್ತಾನೆ. ದೊಡ್ಡವ್ರು ಮಾತಾಡಂಗ್ ಮಾತಾಡ್ತೀಯಲ್ಲ ಮಗಾಲೆ ನೀನು. ಏನಪ್ಪ ಮಾಡದಿವಾಗ? ಅಲ್ಕಳಪ್ಪ ಪಲೇ. ಎಲ್ಲ ನಿಮ್ಮ ಅಜ್ಜಿ ಗೊತ್ತಾಗ್ಬಿಡುದ್ ಕಣೋ, ನನ್ನ ಮೇಲೆ ರೇಗಾಡುದ್ ಕಳ್ಳಪ್ಪ ಪಲೇ. ಪಾಪ ನೀನೇನು ಹೋಗ್ಬೇಡ ಅಂತ ನಾನು ಹೇಳ್ತಿಲ್ಲ ಕಳ್ಳಪ್ಪ, ಅಲ್ಲೇ ಹೋಗಿ ಕೂತ್ಕ. ಮಕ್ಳಿಗೆ ಗಣೇಶಪ್ಪ ಅಂದ್ರೆ ಬಲು ಇಷ್ಟ ಅಂತದ್ರಲ್ಲೂ. ಏನಂದ್ರೆ ನೀನು ಒಂದ್ರೀಟು ಊಟ ಗೀಟ ಏನಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಸಮಾಧಾನ ಆಗ್ಬಿಡೋದು. ನೀನು ಒಂದ್ಸಲಿ ಇವಾಗ ನಿನಗೆ ಬಿಟ್ಬಿಟ್ರೆ ನೀನು ತಿರ್ಗಾ ನಮ್ಮ ಕೈ ಸಿಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಹೇಳ್ತಿರೋದು ಆಟೆಯ. ಸರಿ ಕಣ, ಆಯ್ತು ಬಿಡಪ್ಪ ಅತ್ಲಾಗಿ.
ಹೋಗ್ಬಾ ಹೋಗು, ಏನ ಹಬ್ಬದ ಖುಷಿ ಇವತ್ತು. ಹೋಗಿ ಬೇಗ ಬಂದ್ಬಿಡ್ಬೇಕು, ಮತ್ತೆ ಜಾಸ್ತಿ ಹೊತ್ತು ಮಾಡಕ್ ಹೋಗ್ಬಾರ್ದು. ಹೆಂಗ? ಸರಿ ಕಣ್ ತಾತ, ಆಯ್ತು ತಾತ. ಜಾಸ್ತಿ ಹೊತ್ತೇನ್ ಮಾಡಲ್ ಬಿಡ್ತಾತ. ನಾನ್ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಹುಡುಗರ ಜೊತೆ ಅಲ್ಲಿ ನೇನ್ಕೊಂಡ್ಬಿಟ್ಟು ಎಲ್ಲ ಒಣ್ಣವ್ರೆಲ್ಲ ಸೋಮಣ್ಣ ಆಗ್ಲಿ, ಗಂಗಣ್ಣ ಆಗ್ಲಿ, ರಂಗಣ್ಣ ಆಗ್ಲಿ ಅವೆಲ್ಲ ರೆಡಿ ಮಾಡ್ತಿದಾರ ನೋಡು. ಅವೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಒಂದ್ರಿಟ್ಟು ಹೆಲ್ಪ್ ಮಾಡ್ತೀವಿ ಕಣ್ ತಾತ. ಅದಕ್ಕೋಸ್ಕರ ಅಷ್ಟೇ ಹೋಗ್ತಿರೋದು. ಹಿಂಗ್ ಹೋಗಿ ಹಿಂಗ್ ರಪ್ಪನ ಬಂದ್ಬಿಡ್ತೀವಿ. ಸುಮ್ಕಿರು ನೀನು. ಏನೋ ಸುನಿಲ್, ಎಲ್ಲೋಗಿದ್ದೆ ಇಷ್ಟೊತ್ತವರೆಗೂ? ಅವಾಗ್ಲಿಂದ ನೋಡ್ತಿದ್ದೀನಿ, ನನಗೆ ಬೇಜಾರಾಗ್ತೈತ್ ಕಣೋ. ಸುನಿಲ ಎತ್ಲಾಗೋದ ಅಂತ ಅವಾಗ್ಲಿಂದಾನು ಮಾವ ಅತ್ತೆಗೆ ಎಲ್ಲಾರ್ಗು ಕೇಳ್ತಿದ್ದೀನಿ. ಕೇಳ್ಬೇಕಾದ್ರೆ ನೀನ್ ಎಲ್ಲೋಗಿದ್ದೆ ನೀನು? ಬಾ ಒಳಿಕ್ ಹೋಗೋಣ ಬಾ. ಚಿಕ್ಕಮ್ಮ ಏನ್ ಗೊತ್ತೇನ್ ಚಿಕ್ಕಮ್ಮ, ಇವತ್ತು ನಾನು ಫುಲ್ ಬಿಸಿ ಇದ್ದೀನಿ ಕಣ್ ಚಿಕ್ಕಮ್ಮ. ಇವತ್ತಂತೂ ನಾನು ಯಾವ್ದೇ ಕಾರಣಕ್ಕೂ ಸಿಗಲ್ಲ ಕಣ್ ಚಿಕ್ಕಮ್ಮ. ನಾನು ಗಣೇಶಪ್ಪನ ಹತ್ರ ಹೋಗ್ಬೇಕು. ಚಿಕ್ಕಮ್ಮ ಇನ್ನೊಂದ್ ವಿಷಯ ಏನ್ ಗೊತ್ತಾ, ನಮ್ಮೂರಲ್ಲಿ ಗಣೇಶಪ್ಪನ ಇಟ್ಟಿದಾರಲ್ಲ, ಸಕ್ಕತ್ತಾಗೈತ್ ಕಣ್ ಚಿಕ್ಕಮ್ಮ. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದಾರೆ. ನೀನ್ ಯಾವತ್ತೂ ನೋಡಿಲ್ವಲ್ಲ, ಬಾ ತೋರಿಸ್ಕೊಂಬರ್ತೀನಿ, ನೋಡ್ಕೊಂಬರೋಣ. ಹೌದಾ, ಫುಲ್ ಬಿಸಿನ ಇವತ್ತು ಹಂಗಾರೆ? ಓಕೆ ಓಕೆ, ಎಂಜಾಯ್ ಮಾಡು ಹಂಗಾರೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ. ಹಂಗಾರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಅಲ್ಲೇ ಗಣೇಶಪ್ಪನೆಲ್ಲ ಕೂರ್ಸಿದಾರೆ ಅನ್ನು? ಚಿಕ್ಕಮ್ಮ, ಅಲ್ಲ ಬೆಳಿಗ್ಗೆದನೆ ಕೂರ್ಸಿರು ಗಣಪತಿನ. ನೆನ್ನೆಯಿಂದಾನೆ ಎಲ್ಲ ಡೆಕೋರೇಷನ್, ಲೈಟಿಂಗ್ಸ್, ಚಪ್ರ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಮಾಡಿದಾರೆ ಕಣ್ ಚಿಕ್ಕಮ್ಮ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹಂಗೈತೆ. ಅದ್ರಲ್ಲೂ ನಮ್ ಗಣೇಶಪ್ಪ ಅದೇನ್ ಲುಕ್ಕಲ್ಲಿ ಕಾಣಿಸ್ತಿದಾನೆ ಅಂದ್ರೆ ಸಕ್ಕತ್ತಾಗಿ ಕಾಣಿಸ್ತಿದಾರೆ ಕಣ್ ಚಿಕ್ಕಮ್ಮ. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಬರ್ತೀರಾ? ನಿಮ್ಗೂ ತೋರಿಸ್ಕೊಂಬರ್ತೀನಿ, ಬರೀ ಹೋಗ್ ಬರೋಣ. ಇಲ್ಲೇನ್ ಮಾಡ್ತೀರಾ? ನಮ್ಮ ಗಣೇಶಪ್ಪ ನೀವು ಯಾವತ್ತೂ ನೋಡಿಲ್ವಲ್ಲ, ಬರೀ ತೋರಿಸ್ಕೊಂಬರ್ತೀನಿ, ಬರ್ರಿ ಬರ್ರಿ. ಸಖತ್ತಾಗಿದೆಯಾ ಗಣೇಶಪ್ಪ ಎಲ್ಲ? ನನಗೂ ನೋಡ್ಬೇಕಂತ ಆಸೆ, ಬಟ್ ಇವಾಗ ಬರಲ್ಲ, ಹೋಗು. ನಾನು ಅಜ್ಜಿ ನಾವೆಲ್ಲ ಬಂದು ಆಮೇಕಿಂದ ಬಂದು ಒಂದ್ಸಲಿ ನೋಡ್ಕೊಂಡು ಪೂಜೆ ಎಲ್ಲ, ಸಂಜೆ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬರ್ತೀವಿ. ನನಗೂ ನೋಡ್ಬೇಕಂತಾನೆ ಆಸೆ, ತಕ್ಷಣ ನೋಡಕ್ ಆಗಲ್ವಲ್ಲಪ್ಪ ಇವಾಗ. ನೋಡೋಣ ತಡಿ, ಅಜ್ಜಿಗೆ ಒಂದ್ ಮಾತು ಕೇಳ್ತೀನಿ. ಬಾರ್ ಚಿಕ್ಕಮ್ಮ, ಅಜ್ಜಿ ಅವರೆಲ್ಲ ಹಬ್ಬಕ್ಕೇನೋ ರೆಡಿ ಮಾಡ್ತಿರ್ಬೇಕು, ಅಡಿಗೆನೋ ಮಾಡ್ತಿರ್ಬೇಕು. ಬಾರ್ ಚಿಕ್ಕಮ್ಮ, ನಾನು ಕರ್ಕೊಂಡು ಹೋಗ್ತೀನಿ. ನಾನ್ ಜೊತೆಲಿ ಇರೋಲ್ವಾ, ಬರ್ರಿ ಬರ್ರಿ. ಯಾಕಮ್ಮ ಅಮ್ಮಣ್ಣಿ, ಏನ ಹುಡುಗ ಎಲ್ಲೋ ಕರ್ಕೊಂಡು ಹೋಗ್ತಿರಂಗಿದಾನೆ? ಬಾರ್ ಚಿಕ್ಕಮ್ಮ ಅಂತ ಕರಿತಿದ್ದಾನೆ. ಎಲ್ ತಾಯಿ ಹೋಗ್ತಿರೋದು? ಎಲ್ ಕರ್ಕೊಂಡು ಹೋಗ್ತಿದಿಲ್ಲ ನಿಮ್ ಚಿಕ್ಕಮ್ಮನ್ನು? ಚಿಕ್ಕಮ್ಮ, ಹೋಗ್ ಚಿಕ್ಕಮ್ಮ ಅತ್ಲಾಗಿ. ಈ ಅಜ್ಜಿ ಬಂದ್ಬಿಡ್ತು. ಇವಾಗ ನನಗೂ ಕಳ್ಸಲ್ಲ ಗೊತ್ತಾ? ಇವಾಗ ನಿಮ್ಮ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಇಲ್ಲೇ ಸಿಗಾಕೊಂಡ್ಬಿಟ್ಟೆ ಇವಾಗ. ನಾನು ಹೋಗ್ತೀನಿ ಬಿಡು ಚಿಕ್ಕಮ್ಮ. ನೀವು ಬರಲ್ಲ ಅಂದ್ರೆ ನೀವು ಅಜ್ಜಿ ಜೊತೆ ಆಮೇಕಿಂದಾನೆ ಬರ್ರಿ, ನಾನು ಹೋಗ್ತೀನಿ. ನಮ್ ಗಣೇಶಪ್ಪನ ಹತ್ರ ಹೋಗ್ಬೇಕು, ನನ್ನ ಫ್ರೆಂಡ್ಸ್ಗಳೆಲ್ಲ ಕಾಯ್ಕೊಂಡು ನಿಂತಾರಲ್ಲಿ. ಲೇ ಸುನಿಲ, ತಡಿಯೋ, ನಿನ್ಕಳು. ಯಾಕೋ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಿದ್ಯಾ? ಅತ್ತೆ ಬಂದ ತಕ್ಷಣ ತಡಿಯೋ, ನಿನ್ಕಳು. ಲೋ ನಾವ್ ಬಂದಾಗ್ಲಿಂದ ನಾನು ಮಂತಾವಲೇ ಇಲ್ಲ ನೀನ್ ಇವತ್ತು. ನೋಡು, ನೆಕ್ಸ್ಟ್ ಟೈಮ್ ಇಂದ ನಾನು ಬರಲ್ಲ ನೋಡು. ಬಾರ ಅಂತ ಹೇಳಿದ್ರೆ ಇಲ್ಲೇ ಇರೋ ಮಂತಾವಲೆ. ಆಮೇಕಿಂದ ಬೇಕಾರೆ ಅಜ್ಜಿ ನಾವು ನೀವು ಎಲ್ಲಾರು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿದೆ, ನನಗ್ ಬಿಟ್ಟೆ ಹೋಗ್ತಿದ್ಯಾ ನೀನು? ಬಾರೋ ಸುನಿಲ. ವಾಗ್ ಚಿಕ್ಕಮ್ಮ, ಅಜ್ಜಿ ಬಂತೋಲೆ. ಅಜ್ಜಿ ಕೈಲಿ ಸಿಗಾಕೊಂಡ್ಬಿಟ್ರೆ ನನಗೆ ಕಳ್ಸಲ್ಲ ಇವಾಗ. ನನ್ನ ಫ್ರೆಂಡ್ಸ್ಗಳೆಲ್ಲ ಕಾಯ್ಕೊಂಡು ನಿಂತಿದ್ದಾರೆ, ನಾನು ಹೋಗ್ಬೇಕು. ಹೋಗ್ರಿ. ಬೆಳಿಗ್ಗೆಯಿಂದ ಹುಡುಗರ ಜೊತೆ ಎಲ್ಲ ಅಲ್ಲೇ ನಿನ್ಕೊಂಡ್ಬಿಟ್ಟು ಗಣೇಶಪ್ಪನ ಹತ್ರ ಅಲ್ಲೇ ತಿರ್ಗಾ ಇವಾಗ ನಾನು ಹೋಗ್ತೀನಿ ಕಣ್ತಾತ ಅಂತ ಹೋಗ್ತಿದ್ದಾನೆ. ಒಡಗೆ ಕಳ್ಸ್ಬೇಡ ಒಡಗೆ. ಬೆಳಿಗ್ಗೆಯಿಂದ ಏನು ತಿಂಡಿ ಗಿಂಡಿ ಏನು ತಿಂದಿಲ್ ಕಣಿ. ಒಂದು ಈಟ ತಿಂಡಿ ಏನಾರ ತಿಂದಿರ್ಬೇಕು ಆಟೆಯ. ಒಂಚೂರು ಊಟ ಮಾಡ್ಕೊಂಡು ಹೋಗ್ಲಿ. ಇವಾಗ ಹೋಗ್ಬಿಟ್ರೆ ತಿರ್ಗಾ ಸಿಗಲ್ ಕಣೆ. ಕರಿಯ ಕಳಿಸ್ಬೇಡ. ನಿನ್ನಿಂದಾನೆ ಒಂದ್ರು ಎದ್ರದವನು. ಲೇ ಪಾಪ ಸುನಿಲ, ಎತ್ಲಾಗ ಹೋಗ್ತಿರೋದು? ಯಾಕೆ ನಾನು ಬಂದ ತಕ್ಷಣ ಆ ಕಡೆ ತಿರ್ಕೊಂಡು ಬರ ಅಂತ ಹೋಗ್ತಿದ್ಯಾ? ಈ ಕಡೆ ತಿರುಗ್ತೀಯಾ? ಇವಾಗ ನಿಮ್ಮ ಅಮ್ಮ ಏನ್ ಕರೀನಾ? ತಿರ್ಗಾ ಈ ಕಡೆ ಎಲ್ಲಿ ಹೋಗ್ತಿದ್ಯಾ? ಬಾಳ ಈ ಕಡೆ. ಗೊತ್ತಿತ್ತು ನಮ್ಮ ಅಜ್ಜಿ ಕೈಲಿ ಸಿಗಾಕೊಂಡ್ಬಿಟ್ರೆ ಬಿಡಲ್ಲ, ಕಳ್ಸಲ್ಲ ಅಂತ. ನಾನ್ ಸುಮ್ಕೆ ಪಟ್ಟ ಅಂತ ಹೋಗಿದ್ರು ಆಗ್ತಿತ್ತು. ನನ್ ಚಿಕ್ಕಮ್ಮಂಗ್ ಮಾತಾಡ್ಸ್ಕೊಂಡ್ಬಿಟ್ಟೆ ಸಿಗಾಕೊಂಡ್ಬಿಟ್ಟಿದ್ ಇವಾಗ. ಅಜ್ಜಿ, ಯಾಕಜ್ಜಿ ಕರೆದಿದ್ದು? ಅಜ್ಜಿ ನೋಡು, ಹೊಸ ಅಂಗಿ ಚೆನ್ನಾಗಿ ಕಾಣ್ತಿದ್ದೇನೆ ನನ್ಗೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣದಲ್ಲ ಏನು? ತಿರ್ಗಾ ಎತ್ಲಾಗ ಹೋಗ್ತಿರಂಗಿದ್ಯಾ? ಎಲ್ಲಿ ಹೋಗ್ತಿರೋದು? ಯಾಕೆ ಊಟ ಗೀಟ ಏನು ಮಾಡಲ್ವಾ ಮನೇಲಿ? ಏನ್ ಬೆಳಿಗ್ಗೆಯಿಂದ ಬರೀ ಇದೇ ಆಗೈತ ನಿಂದು? ಆಟ ಆಡದೆ ಅನ್ಕೊಂಡಿದ್ಯಾ? ನಡಿಯ ಒಳಿಕ್ಕೆ, ಒಳಿಯದ್ ನಡಿಯೋ. ಅದೇ ತಡಿಯಜ್ಜಿ, ಊಟ ಮಾಡ್ತೀನಿ ನಾನು. ಊಟ ಮಾಡ್ದಂಗೆ ಇರಲ್ಲ, ಹೊಟ್ಟೆ ನಸ್ತಿಲ್ಲ ಕಣಜ್ಜಿ ನನ್ಗೆ ಇವಾಗ.
ಗಣೇಶಪ್ಪನ ಹತ್ರ ಪೂಜೆ ಎಲ್ಲ ಮಾಡ್ಬಿಟ್ಟು ಪಲಾರ ಎಲ್ಲ ಹಂಚಿರ ಅಲ್ಲೇ ನಾನು ತಿನ್ಕೊಂಡ್ ಬಂದ್ಬಿಟ್ಟೆ. ನನ್ಗೆ ಹೊಟ್ಟೆ ತುಂಬ ಐತೆ, ನಾನು ಏನು ತಿನ್ನಲ್ಲ ಇವಾಗ. ನನ್ನ ಫ್ರೆಂಡ್ಸ್ಗಳೆಲ್ಲ ಅಲ್ಲೇ ನಿಂತಿದ್ದಾರೆ, ಕಾಯ್ಕೊಂಡು ನಿಂತಿದ್ದಾರೆ. ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ, ತಡಿ ಆಮೇಕಿಂದ ಸಿಗ್ತೀನಿ. ಇವಾಗಂತೂ ನಾನು ಸಿಗಲ್ ಕಣಜ್ಜಿ. ನನಗೆ ಕೆಲ್ಸಗಳಿದಾವೆ. ನೋಡಿ ಹುಡುಗನು, ಅಬ್ಬಾ ಅಬ್ಬಾ ಅಬ್ಬಾ, ಅದೇನ್ ಕೆಲಸ ಇರ್ಬೇಕಪ್ಪ ಈ ಹುಡುಗನು. ಈಟುದ್ದ ಇದ್ದಾನೆ, ಅಲ್ಲ ಕೆಲಸ ಮಾಡ್ಬೇಕು, ನಾನು ಹೋಗ್ಬೇಕು ಕಣಜಿ, ನನಗೆ ಕಾಯ್ಕೊಂಡಿದ್ದಾರೆ ಕಣಜಿ ಅಂತ ಬೇರೆ ಹೇಳ್ತೀಯಲ್ಲ ಮಗ. ಹುಡುಗರುಗಳೆಲ್ಲ ಮನೇಲಿ ನಿನ್ನಂಗೆ ಆಟ ಆಡ್ತಿರ್ತಾರೆ ಅಂತ ಕಡಿದಿರ. ಮನೇಲೆಲ್ಲ ಹಬ್ಬದ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲ ಅವ್ರ ಮನೇಲಿ ಹೆಂಗ್ ಹೇಳ್ತಾರೋ ಹಂಗ್ ಕೇಳ್ಕೊಂಡು ನಿಂತಿರ್ತಾರೆ. ನಿನ್ನಂಗೆ ನೀನು ಕೇಳ್ದಂಗೆ ಎಲ್ಲ ಬೇಕಲ್ಲೇ ಹಿಂಗ್ ಓಡಾಡ್ತಿರಲ್ಲ, ಸುಮ್ಕಿರು. ಯಾವ ಹುಡುಗರು ಕಾಯ್ಕೊಂಡಿರಲ್ಲ, ಏನಿಲ್ಲ, ಬರೀ ನಾಟಕ ಮಾಡ್ತಿರ್ತೀಯ ನೀನು. ನಾಟಕನ ಕಣಜಿ, ಇಲ್ಲಿ ಕಣಜಿ, ನಿನಗೆ ಅಷ್ಟು ಡೌಟ್ ಇದ್ರೆ ಬಾರಜಿ ಹೋಗಿ ನೋಡ್ಕೊಂಡ್ ಬರೋಣ. ಬಾರಜಿ ಚಿಕ್ಕಮ್ಮ, ಬರೀ ಹೋಗೋಣ. ಅದೇ ಚಿಕ್ಕಮ್ಮಂಗನು ಗಣೇಶಪ್ಪ ನೋಡ್ಬೇಕಂತ ಬಲು ಆಸೆ ಅಂತೆ. ಬಾರಜಿ ಕರ್ಕೊಂಡು ತೋರಿಸ್ಕೊಂಡ್ ಬರೋಣ. ನೀನು ಬಾ, ಜೊತೆಲೆ ಹೋಗ್ ಬರೋಣ, 3 ಜನನು ಹೋಗ್ ಬರೋಣ. ಬಾರಜಿ ಅತೆ ಕಣತೆ, ಬರ್ರಿ ಅತೆ. ಅವ್ನು ಹೇಳ್ತಿರೋದ್ ನೋಡ್ಬಿಟ್ಟನೇನ ನನಗೆ. ಅಲ್ಲೆಲ್ಲ ಡೆಕೋರೇಷನ್ ಗಣಪತಿನೆಲ್ಲ ಹೆಂಗಿಟ್ಟಿದಾರಂತ ನೋಡ್ಬೇಕಂತ ಸಖತ್ತು ಇಷ್ಟ ಆಗ್ಬಿಟ್ಟೈತ್ ಕಣತೆ. ನಾನು ಯಾವತ್ತೂ ನಮ್ಮೂರಲ್ಲಿ ಗಣೇಶಪ್ಪನೆಲ್ಲ ಮಾಡೋದು ಯಾವತ್ತು ನೋಡಿಲ್ ಕಣತೆ. ನನಗೂ ಸಖತ್ ಇಷ್ಟ ಆಗ್ಬಿಟ್ಟೈತೆ. ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲದೇನೆ ಅವ್ರು ಬೇರೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾಳೆ ಕೆಲ್ಸಗಳಿದಾವೆ, ಡ್ಯೂಟಿ ಇದೆ, ರಜೆ ಹಾಕಕ್ ಆಗಲ್ಲ. ಗಣೇಶಪ್ಪನ ಬಿಡೋ ದಿವಸ ಬೇಕಾದ್ರೆ ಬಂದ್ರೆ ಆಗುತ್ತೆ. ಹೋಗ್ಬಿಡೋಣ ಬೇಗ ಅಂತ ಬೇರೆ ಹೇಳಿದಾರೆ. ಬನ್ನಿ ಅತ್ತೆ, ಆಮೇಕಿಂದ ನನ್ಗೆ ಟೈಮ್ ಸಿಗಲ್ಲ. ಆದ್ರೆ ಇವತ್ತು ಸಂಜೆ ಕಡೆಯಿಂದಾನೇ ಹೊರಟ್ಬಿಡೋಣ ಅಂತ ಬೇರೆ ಹೇಳ್ತಿದಾರೆ. ಅದಕ್ಕೋಸ್ಕರ ಬನ್ನಿ ಅತ್ತೆ, ನನಗೂ ತೋರಿಸ್ಕೊಂಬರ್ರಿ. ನಾನು ನೋಡ್ಬೇಕು ಗಣೇಶಪ್ಪನ ಹೆಂಗೈತೆ ಅಂತ ನೋಡ್ಬೇಕು. ಬನ್ನಿ ಅತ್ತೆ, ಪ್ಲೀಸ್ ಕಣತೆ. ಕಣಜಿ ಬಾರಜಿ ಹೋಗೋಣ. ಬಾರಜಿ ಚಿಕ್ಕಮ್ಮಂಗೂ ಕರ್ಕೊಂಡ್ರಿ, ಎಲ್ಲಾರು ಹೋಗ್ ಬರೋಣ. ಬಾರ ಚಿಕ್ಕಮ್ಮ, ಬಾರಜಿ ಹೋಗೋಣ ಬರ್ರಿ. ಲೇ ಪಾಪ, ನೀನ್ ಇಲ್ದವೆಲ್ಲ ಅವತಾರಗಳು ಮಾಡ್ತೀಯ ಕಳ್ಳ. ನಾನು ಚಿಕ್ಕಮ್ಮ ಅಮ್ಮ ಎಲ್ಲ ಆಮೇಕಿಂದ ಬಂದು ಗಣೇಶಪ್ಪಂಗ್ ಬಂದು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡ್ ಬರ್ತೀವಿ. ಸುಮ್ಕಿರಿ ಇವಾಗ. ಏನ್ ಅಂತ ಅರ್ಜೆಂಟ್ ಏನಿಲ್ಲ, ಆಮೇಕಿಂದಾನೆ ಹೋಗ್ ಬಂದ್ರೆ ಆಗುತ್ತೆ. ಓಹೋ, ಏನ್ ಈ ಹುಡುಗ, ಅಲ್ಲ ಇವಾಗ್ಲೇನೆ ಹೋಗ್ಬೇಕಲ್ಲ ನೀನು? ಬೆಳಿಗ್ಗೆಯಿಂದಾನು ಹೋಗಿದ್ಯಾ? ಸುಮ್ಮಗ್ ಬಾರ್ಲ, ಊಟ ಮಾಡು ಮೊದ್ಲು. ಆಮೇಕಿಂದ ಹೋಗುವಂತ ಕಣ್ ಬಾರು. ನನಗೆ ಆಮೇಲಿಂದ ಪುರ್ಸತ್ತಿಲ್ಲ ಕಣತೆ. ಅರ್ಜೆಂಟ್ ಆಗಿ ಹೋಗ್ಬೇಕು, ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಇವತ್ತು ಸಂಜೆನೆ. ಹಬ್ಬ ಮುಗಿಸ್ಕೊಂಡು ಕಾರಲ್ಲಿ ಹೋಗ್ಬಿಡೋಣ. ಮಾರ್ನಿಂಗು ಎದ್ದ ತಕ್ಷಣ ಹೋಗಕ್ಕಾಗಲ್ಲ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಡ್ಯೂಟಿಗೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದಾರೆ. ಆಮೇಲಿಂದ ಅರ್ಜೆಂಟ್ ಮಾಡ್ತಾರ ಅವರು. ಇವಾಗಲೇ ಹೋಗಿ ಬಂದ್ಬಿಡಮ್, ಬನ್ನಿ ಅತ್ತೆ, ಹೋಗಿ ನೋಡ್ಕೊಂಡ್ ಬರೋಣ. ಏಯ್ ಹುಡುಗೆ, ಆ ಮಗ ಅವಾಗ್ಲಿಂದ ನೋಡ್ಬೇಕು ಅಂತ ಹೇಳ್ತಿದ್ದಾಳೆ. ನೀನ್ ನೋಡಿದ್ರೆ ನೀನು ಆಮೇಲಿಂದ ಹೋದ್ರೆ ಆಗುತ್ತೆ, ಸುಮ್ಕಿರಮ್ಮ ಅಂತ ಹೇಳಿದ್ರಲ್ಲೇ ಇದೆಯಾ? ಹೋಗ್ ಸುಮ್ನೆ ಹಂಗೆಲ್ಲ ಇದ್ ಮಾಡ್ಬೇಡ. ಆ ಹುಡುಗಿ ಕರ್ಕೊಂಡು ನೀನು ಪಾಪ ಇಬ್ರು 3 ಜನನು ಹೋಗಿ ನೋಡ್ಕೊಂಬರ್ರಿ, ಹೋಗಿ. ಏನ್ ಕೆಲ್ಸ ಇದ್ರು ಆಮೇಲೆ ಮಾಡ್ಕೋಬಹುದು ಅಂತ ಅರ್ಜೆಂಟ್ ಏನಿಲ್ಲ. ಏನ ಮಗ ನೋಡ್ಬೇಕು ಅಂತ ಆಸೆ ಮಾಡ್ತಿದ್ದಾಳೆ, ಕರ್ಕೊಂಡು ಹೋಗ್ಬಾ ಹುಡುಗೆ. ಸರಿ ಕಣ, ಆಯ್ತು ಬಾರಮ್ಮ, ಹೋಗಿ ನೋಡ್ಕೊಂಬರನ್ ಬರ್ರಿ. ನೀನ್ ಬೇರೆ ಆಮೇಕಿಂದ ಬೇರೆ ಹೋಗ್ಬೇಕು ಅರ್ಜೆಂಟ್ ಆಗಿ ಬೇರೆ ಅಂತ ಹೇಳ್ತಿದ್ಯಾ. ತಿರ್ಗಾ ಹುಡುಗ ಅರ್ಜೆಂಟ್ ಮಾಡಿದ್ರು ಮಾಡ್ತಾನೆ, ನೀನ್ ಹೇಳ್ದಂಗೆನೆ ನಡೀತಾಯಿ. ಇನ್ನೇನು ಮಾಡಕ್ಕಾಗುತ್ತೆ? ಏನ ಅವಾಗ್ಲಿಂದನು ಆಸೆ ಮಾಡ್ತಿದ್ಯಾ? ಲೇ ಪಾಪ ನಡಿಯಲ್ಲ, ಹೋಗ ನಡಿಲ್ಲ. ಹಿಡಿದಿದ್ದ ಆಟ ಅಲ್ಬೋದಲ್ಲ ನೀನು. ಏನ್ ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಿರಲ್ಲ. ನಿಮ್ ಚಿಕ್ಕಮ್ಮಂಗನು ಏನೇನೋ ಹೇಳ್ಬಿಟ್ಟು ಅಲ್ಲೇ ಕರ್ಕೊಂಡು ಹೋಗ್ತಿದ್ಯಲ್ಲ. ನಡ್ರಿ. ಚಿಕ್ಕಮ್ಮ, ಬಾರ್ ಚಿಕ್ಕಮ್ಮ, ಹೆಂಗೆ ಅಜ್ಜಿಗೆ ಒಪ್ಸಿದ್ದು? ಬಾರ್ ಚಿಕ್ಕಮ್ಮ, ಹೋಗನ್ ಬಾರ. ತಾತ ಬಾಯ್ ತಾತ, ಬರ್ತೀವಿ. ಹಿಂಗ್ ಹೋಗಿ ಹಿಂಗ್ ನೋಡ್ಕೊಂಡ್ ಬರ್ತೀವಿ ಕಣ್ತಾತ. ಇದ್ಯಾಕಮ್ಮ ಅತ್ತೆ ಪಾಪ ಪಲ್ಲವಿ ಅವರೆಲ್ಲ ಇಷ್ಟೊತ್ತವರೆಗೂ ಇಲ್ಲೇ ಮಾತಾಡ್ತಿದ್ರು, ಎತ್ಲಾಗ ಹೋದ್ರು ಮಮ್ಮ? ಯಾರು ಕಾಣಿಸ್ತಾನೆ ಇಲ್ಲ, ಏನು ಮಾತಾಡ್ತಾನೂ ಇಲ್ಲ. ಯಾ ಅಮ್ಮನೆ ಎಲ್ಲ ಹೋಗಿಲ್ ಕಣೆ, ಇಲ್ಲೇ ಗಣೇಶಪ್ಪ ನೋಡ್ಕೊಂಡ್ ಬರ್ತೀವಿ ಅಂತ ಎಲ್ಲಾರು ಹೋದ್ರು. ಆ ಹುಡುಗ ಬಂದವನೇನೆ ಹೋಗ್ತೀನಿ ಕಣಜಿ, ನಾನು ಗಣಪತಿ ನೋಡ್ಕೊಂಡ್ ಬರ್ತೀನಿ ಅಂತ ಆಟ ಮಾಡ್ತಿದ್ದ. ಅವ್ರ ಅಜ್ಜಿ ಇದ್ದವ್ರು ಬೇಡ ಅಂತ ಹೇಳಿರು. ಆದ್ರೂ ಅವ್ರ ಚಿಕ್ಕಮ್ಮ ಇದ್ದವ್ರು ಅವ್ರ ಚಿಕ್ಕಮ್ಮಂಗೆ ಏನೇನು ಹೇಳ್ಬಿಟ್ಟು ನಾನು ಗಣೇಶಪ್ಪ ನಮ್ಮೂರಲ್ಲಿ ಗಣೇಶಪ್ಪನ ಸಖತ್ತಾಗಿ ಇಟ್ಟಿದ್ದಾರೆ ಕಣ್ ಚಿಕ್ಕಮ್ಮ. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾರೆ, ಅಲಂಕಾರ ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗೈತೆ ಗೊತ್ತಾ? ಚಪ್ರ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ, ರಂಗೋಲಿ ಎಲ್ಲ ಬಿಟ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ, ಹಂಗೆ ಹಿಂಗೆ ಅಂತ ಅವ್ರ ಚಿಕ್ಕಮ್ಮಂಗೆ ಹೇಳ್ಬಿಟ್ಟು ನೋಡ್ಬೇಕನ್ಸಂಗ್ ಮಾಡ್ಬಿಟ್ಟ. ಅವ್ರ ಚಿಕ್ಕಮ್ಮ ಪಾಪ ಅಪ್ರೂಪಕ್ಕೆ ಬಂದಿರೋದು, ಊರಿಗೆ ಬೇರೆ ಹೊಸಬ್ಳು ಅಲ್ವಾ, ಹೆಂಗ್ ಮಾಡ್ತಾರೆ ಏನು ಎತ್ತ ಅಂತ ಅವಳಿಗೂ ಗೊತ್ತಿಲ್ಲ. ನೋಡ್ಬೇಕಂತ ಅನಿಸ್ತು, ಅದಕ್ಕೆ ಅವ್ರ ಅತ್ತೆ ಕರ್ಕೊಂಡು ಹೋದ್ರು. ನಿಮ್ಮ ಮತ್ತೆ ಇದ್ದವಳು ಆಮೇಕಿಂದ ಸರೋಜಮ್ಮ, ನಾನು ನೀನು ಹೋಗಿ ಬಂದ್ರೆ ಆಗುತ್ ಕಣಮ್ಮ, ಪುರ್ಸತ್ತಿರಲ್ಲ, ಸುಮ್ಕಿರುವ. ಮನೇಲಿ ಮೊದ್ಲು ಕೆಲ್ಸಗಳು ಮಾಡೋಣ, ಹಬ್ಬದ ಊಟ ಮಾಡೋಣ, ಅಡಿಗೆ ಎಲ್ಲ ಮಾಡ್ಬೇಕು, ಸುಮ್ಕಿರುವ ಅಂತ ಹೇಳ್ತಿದ್ರು. ಪಾಪ ಹುಡುಗಿ ಇಲ್ಕಣತ್ತೆ, ಆಮೇಕಿಂದ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ, ಅವರು ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ.
ಕೆಲ್ಸಗಳು ಬೇಕಾದಷ್ಟು ಐತತೆ ಅಂತ ಏನೋ ಇದ್ ಮಾಡಿದ್ಲು. ಅದಕ್ಕೆ ಅತ್ಲಾಗ ನಾನೇ ಅತ್ಲಾಗಿ ಕರ್ಕೊಂಬರ ಹೋಗಮ್ಮ ಅತ್ಲಾಗಿ ತೋರಿಸ್ಕೊಂಬ ಸುಮ್ಕೆ. ಆ ಹುಡುಗಿ ಪಾಪ ಆಸೆ ಮಾಡ್ತಿರೋದಕ್ಕೆ ಯಾಕೆ ಇದು ಮಾಡ್ತೀಯ ಅಂತ ಹೇಳ್ದೆ. ಹ್ಞೂ ಹೋಗ್ಲಿ ಬಿಡಮ್ಮ ಅತ್ಲಾಗಿ. ಪಾಪ ಆ ಹುಡುಗಿಗೆ ಅವಳಿಗೂ ಟೌನ್ ಅಲ್ಲಿ ಇದ್ದು ಬಲು ಬೋರ್ ಅನ್ಸ್ಬಿಡುತ್ತೆ, ಬೇಜಾರ್ ಅನ್ಸ್ಬಿಡುತ್ತೆ ಪಾಪ. ಹಿಂಗ ಹಳ್ಳಿ ಕಡೆ ಬಂದ್ರೆ ಎಲ್ಲಾರ ಜೊತೆನೂ ಮಾತಾಡ್ಸಿ ಖುಷಿಯಿಂದ ಇರ್ತಾಳೆ ಪಾಪ. ಅವಳಿಗೇನು ಹೋಗೋದಕ್ಕೆ ಮನ್ಸು ಬರಲ್ಲ. ಇಲ್ಲಿ ಬಂದ್ಬಿಟ್ರೆ ಏನ್ ಮಾಡ್ತೀರಾ, ನಮ್ ರಮೇಶ್ ಅಪ್ಪನ್ ಕಾಟ. ಅವನು ಅರ್ಜೆಂಟ್ ಆಗಿ ಆಫೀಸ್ ಕೆಲ್ಸಗಳು ಅಲ್ಲಿ ಇಲ್ಲಿ ಹೋಗ್ಬೇಕಂತ ಅರ್ಜೆಂಟಿಂದಾನೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಪಾಪ ನೋಡ್ಕೊಂಬರತ್ ಆಸೆ ಆಗೈತೆ. ಹೋಗ್ಬಿಡ್ರಿ, ನೋಡ್ಕೊಂಬರ್ಲಿ ಬಿಡ್ರಿ. ಚಿಕ್ಕಮ್ಮ ಹೆಂಗಿತ್ತು ನಮ್ಮೂರ್ ಗಣೇಶಪ್ಪ? ಚೆನ್ನಾಗೈತೆ ನಲ್ವೇನ್ ಚಿಕ್ಕಮ್ಮ? ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡ್ತಿದ್ದಾರೆ ಕಣ ಸುನಿಲ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ಅಲ್ಕಣತೆ ಎಲ್ಲ ಡೆಕೋರೇಷನ್ ಎಲ್ಲ ಊರ್ ಹುಡುಗರು ಮಾಡಿರೋದ ಅಥವಾ ಬೇರೆಯವ್ರ ಕೈಲಿ ಮಾಡ್ಸಿರೋದ? ಚಿಕ್ಕಮ್ಮ ಇಲ್ಕಣ್ ಚಿಕ್ಕಮ್ಮ, ಎಲ್ಲ ನಮ್ಮ ಊರ್ ಹುಡುಗರೇ ಮಾಡಿರೋದ್ ಕಣ್ ಚಿಕ್ಕಮ್ಮ. ಪೂರಾ ಡೆಕೋರೇಷನ್ ಪಾಪ 2 ದಿವಸದಿಂದ ಮಾಡಿರೋದು ಕಷ್ಟಪಟ್ಬಿಟ್ಟು. ಎಲ್ಲ ಹೋಗ್ಬಿಟ್ಟು ಮೆಟೀರಿಯಲ್ಸ್ ಎಲ್ಲ ತಿಪ್ಪೂರಿಂದ ಹೋಗಿ ತಗೊಂಬಂದ್ಬಿಟ್ಟು ಗಣೇಶಪ್ಪಂಗೋಸ್ಕರನೇ ಅಂತಾನೇನೆ ಎಲ್ಲ ಮಾಡಿರೋದ್ ಕಣ್ ಚಿಕ್ಕಮ್ಮ. ಓಹೋ ಏನಪ್ಪ ಇದು? ಎತ್ಲಾಗ ಹೋಗಿದ್ರು ಇವರು ನಮ್ ಗೌರಾಜಿ ಕಿರಿ ಸೊಸೆ ಸುನಿಲ ಇವರೆಲ್ಲ. ಸಾಮಾನ್ಯಕ್ಕೆ ಈ ಹುಡುಗಿ ನಮ್ ಪಲ್ಲವಿ ಎಲ್ಲೂ ಹೋಗಲ್ಲ ಅಷ್ಟು ಸುಲಭ, ಆಚೆ ಕಡೆ ಹೋಗಲ್ಲ. ಯಾಕಂದ್ರೆ ಯಾರು ಪರಿಚಯ ಇಲ್ವಲ್ಲ, ಹಂಗಾಗಿ ಪರಿಚಯಸ್ರಿಗೆ ಮಾತ್ರ ಮಾತಾಡ್ಸ್ಕೊಂಡು ಹೋಗ್ತಾಳೆ. ಅಷ್ಟು ಬಿಟ್ರೆ ಊರೊಳಕ್ಕೆಲ್ಲ ಹಂಗೆಲ್ಲ ಬರಲ್ಲ. ಏನಿವತ್ತು ಎಲ್ಲಿ ಹೋಗಿ ಬರ್ತಿದ್ದಾರೆ ಇವ್ರು 3 ಜನನು ಅಂತ ಗೊತ್ತಾಗ್ಲಿಲ್ವಲ್ಲ. ಎಲ್ಲಿ ಕರ್ಕೊಂಡು ಹೋಗಿದ್ರು? ಹೆಂಗ ರೋಜಿ, ಏನ್ ಸೊಸೆಗೆಲ್ಲ ಕರ್ಕೊಂಡು ಎಲ್ಲ ಓಡಾಡ್ತೀರಂಗಿದ್ಯಾ ಆರಾಮಾಗಿ? ಏನ್ ಹಬ್ಬ ಆಯ್ತಾ, ಮುಗಿತಾ ಹಬ್ಬದ ಊಟ ಎಲ್ಲ ಮಾಡಿ? ಯಾ ಅಮ್ಮಣ್ಣಿ ನೇತ್ರಮ್ಮ ಇಲ್ ಕಣ ಬಾರೆ. ಇನ್ನು ಅಡಿಗೆ ಆಗ್ತಿದ್ಲು, ನಮ್ಮ ಅಮ್ಮಣ್ಣಿ ಸರೋಜಮ್ಮ ಮಾಡ್ತಿದ್ಲು ಅಡಿಗೆ ಎಲ್ಲ. ಇನ್ನು ಊಟ ಆಗಿಲ್ ಕಣಮ್ಮ, ಇನ್ನು ಇವಾಗ ಹೋಗ್ಬಿಟ್ಟು ಮಾಡ್ಬೇಕು ಊಟನ. ಹೌದನ್ನು ಅಲ್ಕಣಜಿ, ಮತ್ತೆ ಎಲ್ಲೋಗಿದ್ರಿ ನೀವು? ಏನಮ್ಮ ಪಲ್ಲವಿ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಎತ್ಲಾಗೋದ ರಮೇಶಪ್ಪ ಮಂತಾವಲ್ಲ ಇದಾನ? ನೇತ್ರಕ್ಕ ನಾವೆಲ್ಲ ಚೆನ್ನಾಗಿದ್ದೀವಿ, ಆರಾಮಾಗಿ ಇದೀವಿ. ನಾವು ನಿನ್ನೆ ಸಂಜೆ ಕಡೆಯಿಂದ ಬಂದು ಕಣಕ. ಸರಿ ಕಣಮ್ಮ ಆಯ್ತು. ಹೆಂಗ ಹಬ್ಬಕ್ ಬಂದಿದ್ರಲ್ಲ, ನಮ್ ಗೌರಜ್ಜಿ ಬರಲ್ಲ ಸಾಮಾನ್ಯಕ್ಕೆ ಅಂತ ಹೇಳ್ತಿದ್ರು. ಹೆಂಗ ಬಂದಿದ್ರಲ್ಲ, ಹೆಂಗ ಬಿಡು ಮಾಡ್ಕೊಂಡು ಬಿಡಮ್ಮ ತಾಯಿ, ಹೆಂಗ ಒಳ್ಳೇದಾಯ್ತು. ಅಲ್ಕಂಡ್ ಗೌರಜ್ಜಿ ಎತ್ಲಾಗ ಹೋಗಿದ್ರಿ ಅಂತ ಗೊತ್ತಾಗ್ಲಿಲ್ಲಮ್ಮ. ಮಣ್ಣಿ ನೇತ್ರಮ್ಮ ಎಲ್ಲ ಹೋಗಿರಲ್ ಕಣೆ. ಇಲ್ಲದೇನೆ ಒಂದ್ರಿಟ್ಟು ಆ ಹುಡುಗ ಗಣಪತಿ ನೋಡ್ಕೊಂಬರ ಬಾರಜ್ಜಿ ಅಂತ ಹಠ ಮಾಡ್ತಿದ್ದ. ಈ ಹುಡುಗಿನೂ ಯಾವತ್ತು ನೋಡಿರಲ್ವಲ್ಲ ನಮ್ಮೂರ್ ಗಣೇಶಪ್ಪನ, ಅದಕ್ಕೆ ನೋಡ್ಕೊಂಬರ್ಬೇಕು ಭಾರತೆ ಅಂತ ಈ ಹುಡುಗಿನೂ ಹಠ ಮಾಡಿದ್ಲು. ಅದಕ್ಕೆ ಇಬ್ರಾಳ್ಗೂ ತೋರಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ದೆ ಕಣಮ್ಮ. ಆಟೆಯ ಅವ್ನು ರಮೇಶ್ ಹಬ್ಬ ಬೇರೆ ಸಂಜೆ ಕಡೆಯಿಂದ ಬೇರೆ ಹೋಗ್ಬೇಕು, ಅರ್ಜೆಂಟಾಗಿ ಕೆಲ್ಸಗಳಿದಾವೆ, ನಾಳೆ ಬೆಳಿಗ್ಗೆ ಎದ್ದಡ್ಕಲ್ಲ ನಾನು ಹೋಗಕ್ಕಾಗಲ್ಲ ನನ್ನ ಕೈಲಿ ಅಂತ ಅವ್ನು ಹೇಳ್ದ. ಅದಕ್ಕೆ ಹೋಗ್ಬಿಡ್ತೀವಿ ಭಾರತೆ, ಬೇಗ ಹೋಗಿ ನಾನು ಗಣೇಶಪ್ಪನ ತೋರಿಸ್ಕೊಂಬರ್ರಿ. ಡೆಕೋರೇಷನ್ ಎಲ್ಲ ಹೆಂಗ್ ಮಾಡಿದಾರೆ, ಅಲಂಕಾರ ಅವೆಲ್ಲ ಯಾವ ರೀತಿ ಮಾಡ್ತಾರಂತ ನಾನು ಯಾವತ್ತು ನೋಡಿಲ್ಲ, ಬರ್ರಿ ತೋರಿಸ್ರಿ ಅಂತ ಕರ್ಕೊಂಡು ಹೋಗಿದ್ಲು. ಅದಕ್ಕೆ ನಾನು ತೋರಿಸ್ಕೊಂಬರೋಣ ಅಂತ ಹೋಗಿದ್ದೆ ಕಣಮ್ಮ ಆಟೆಯ. ಇನ್ನೇನು ಮಂತ ಹೋಗ್ತಿದೀವಿ. ಹಂಗಾರೆ ಕಿರೆ ಸೊಸೆಗೆ ಗಣೇಶಪ್ಪನ್ ತೋರಿಸ್ಕೊಂಬರ್ ಕರ್ಕೊಂಡು ಹೋಗಿದ್ದೆ ಅನ್ನಮ್ಮ. ಹೆಂಗ ಇರ್ರಮ್ಮ, ಹೆಂಗ ಒಳ್ಳೇದಾಗ್ಲಿ. ಬಾರೆ ಪಲ್ಲವಿ, ಅಪ್ರೂಪಕ್ಕೆ ಬಂದಿದ್ಯಾ, ಮಂತ ಹೋಗ್ ಬರೀವಂತೆ ಬಾ. ಬಾರ ಗೌರಾಜಿ, ಎಲ್ಲಾರು ಬಾರ್ಲ ಸುನಿಲ, ಮಂತ ಹೋಗನ್ ಬರ್ರು. ಅಮ್ಮಣ್ಣಿ ಇವಾಗ ಪುರ್ಸೊತ್ತಿಲ್ಲ ಕಣ್ ಹೋಗು, ನನಗೂ ಬಲು ಕೆಲ್ಸಗಳಿದಾವೆ. ಇನ್ನೇನ ಮನೇಲಿ ಬೇರೆ ಆ ಹುಡುಗಿ ಅಡಿಗೆ ಮಾಡ್ತಿದ್ದಾಳೆ, ಆಮೇಕಿಂದ ಬೇಕಾದ್ರೆ ಬರ್ತೀವಿ. ಇನ್ನೇನು ಹೋಗ್ತಾಯಿ, ಇವಾಗ ನನಗೆ ಪುರ್ಸೊತ್ತಿಲ್ಲ ಏನಿಲ್ಲ. ಇದೇನ್ ಗೌರಜ್ಜಿ ಹಿಂಗ್ ಮಾತಾಡ್ತೀಯ? ಪಾಪ ಆ ಹುಡುಗಿಗೆ ಅಪ್ರೂಪಕ್ಕೆ ಕರ್ಕೊಂಡ್ ಬಂದಿದೀಯಾ, ಅಪ್ರೂಪಕ್ಕೆ ಸಿಕ್ಕಿದಾಳೆ. ನಮ್ಮಂತ ಬಂದಿರಲ್ಲ ಏನಿಲ್ಲ, ಇವಾಗ ಕರ್ಕೊಂಡ್ ಬರ್ತೀಯ ಬರಲ್ಲ ಹೇಳಮ್ಮ ನೀನು. ಏನ್ ಒಂದ್ ಗಳಿಗೆ ಹಿಂಗ್ ಕೂತ್ಕೊಂಡು ಹೋಗಿರಂತೆ ಬರ್ರಿ. ನಿಮ್ಮಲ್ಲೇನು ಹೋಗ್ಬಿಟ್ಟು ನೀವೇನ್ ಹಬ್ಬದ ಊಟ ಮಾಡಿರಂತೆ, ನಮ್ಮೇಲೇನು ಊಟ ಮಾಡ್ಬೇಡ್ರಿ ನೀವು, ಆಮೇಕಿಂದ ಬೇಕಾದ್ರೆ ನೀನ್ ಸಿಗುವಂತೆ. ಇವಾಗ ಆ ಹುಡುಗಿ ಬಂದಿದ್ದಾಳೆ ಅಪ್ರೂಪಕ್ಕೆ, ಬರ್ರಿ. ಇನ್ನೇನ್ ಸರೋಜಮ್ಮ ಎಲ್ಲ ಅಡಿಗೆ ಎಲ್ಲ ಮಾಡಿರ್ತಾಳೆ, ನನಗೆ ಚೆನ್ನಾಗ್ ಗೊತ್ತೈತೆ. ನಿಮ್ಗೆ ನಿನ್ನೆ ಕೆಲ್ಸಗಳೇನ್ ಬಿಟ್ಕೊಂಡಿರಲ್ಲ ಆ ಹುಡುಗಿ. ಬರ್ರಿ, ಹಿಂಗ್ ರಪ್ಪನ ಹೋಗಿರಂತೆ ಬರ್ರಿ. ಬಾರೆ ಅಮ್ಮಣ್ಣಿ. ಪಲ್ಲವಿ ಬಾ, ಅಪರೂಪಕ್ಕೆ ಬಂದಿದ್ಯಾ? ಇಲ್ಲ ನೇತ್ರಕ್ಕ, ಕೆಲ್ಸಗಳಿದಾವೆ. ಅಕ್ಕ ಬೇರೆ ಅಲ್ಲೇ ಮನೇಲೆ ಒಬ್ರೇ ಇದಾರೆ, ಹಂಗಾಗಿ ಪುರ್ಸತ್ತಿರಲ್ಲ ಬಿಡಿ. ಇನ್ನೊಂದ್ ದಿವಸ ಬೇಕಾದ್ರೆ ಬರ್ತೀವಿ, ನೆಕ್ಸ್ಟ್ ಟೈಮ್ ಬರ್ತೀವಲ್ಲ, ಸೊ ಅವಾಗ ಬೇಕಾದ್ರೆ ಬರ್ತೀವಿ ಅಕ್ಕ. ಇವಾಗಂತೂ ಆಗಲ್ಲ, ಬೇಜಾರ್ ಮಾಡ್ಕೋಬೇಡಿ, ಕೆಲ್ಸಗಳಿದಾವೆ ಮನೇಲಿ. ಸರಿ ಕಣ, ಆಯ್ತು ಬಿಡ್ತಾಯಿ. ಏನೋ ನಮ್ಮವ್ರು ಅಂತ ಒಂದ್ ವಿಶ್ವಾಸ ಕರದೆ, ನೀವೆಲ್ಲ ನಮ್ಮಂತವ್ರು ಬಡವ್ರ ಮನೆಗೆಲ್ಲ ಬರಲ್ಲ ಕಣ್ ಬಿಡ್ರಿ. ಅಲ್ವೇನ್ ಗೌರಜ್ಜಿ? ನಿಮ್ ಸೊಸೆರಿಗೆಲ್ಲ ನಮ್ಮಂತ ಬಡವ್ರ ಮನೆಗೆಲ್ಲ ಕರ್ಕೊಂಬರಲ್ಲ. ಏನಂದ್ರೆ ನಾವ್ ವಿಶ್ವಾಸ ನಮ್ಮವ್ರು ಅನ್ಕೊಂಡು ನಮ್ ಗೌರಜ್ಜಿ ಸೊಸೆ ಅಂತ ನಾವೇನೋ ಕರಿತೀವಲ್ಲ, ಅದಕ್ಕೆ ನೀವೆಲ್ಲ ಹಿಂಗೆಲ್ಲ ಇದ್ ಮಾಡ್ತೀರಾ ಬಿಡ್ರಮ್ಮ. ಬರಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ. ಮಣ್ಣಿ ಪಲ್ಲವಿ, ಆ ಹುಡುಗಿ ಇವಾಗ ಹೋಗ್ಲಿಲ್ಲ ಅಂದ್ರೆ ಬರು ಬೇಜಾರ್ ಮಾಡ್ಕೊಳ್ತಾಳೆ ನೋಡೋದಿ.
ಅಲ್ಲೇ ಅಳರಂಗೆ ಒಂಥರ ಮಕ ಮಾಡ್ಕೊಂಡ್ಬಿಟ್ಲು. ಅವಳು ಹಂಗೇನೇನೆ ಅವಳು. ನಾನಂದ್ರೆ ಬಲು ಇಷ್ಟ ಅವಳಿಗೆ, ಪಂಚಪ್ರಾಣ ಅವಳು. ನಾನು ಅವಳಿಗೆ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರೋದು. ಬಾರಮ್ಮ, ಹೋಗ್ಲಿಲ್ಲ ಅಂದ್ರೆ ಇವಾಗ ಬಲು ಬೇಜಾರು ಮಾಡ್ಕೊಳ್ತಾಳೆ, ಅದನ್ನೇನೇನು ಹೇಳ್ತಿರ್ತಾಳೆ. ನಿನ್ ಸೊಸೆಗೆ ಅವತ್ತು ಕರೆದ್ರು ನೀನು ಕರ್ಕೊಂಬರಿಲ್ವಲ್ ಗೌರಜ್ಜಿ ಅಂತ ಯಾವಾಗ್ಲೂ ಹೇಳ್ತಿರ್ತಾಳೆ, ಬೇಜಾರು ಮಾಡ್ಕೊಳ್ತಿರ್ತಾಳೆ. ನಮ್ಮಂತವಳೆ ಬರೋದು ಮುನಿಸ್ಕೊಂಡ್ಬಿಡ್ತಾಳೆ. ಮತ್ತೆ ಇವಾಗ ಹೋಗ್ಲಿಲ್ಲ ಅಂದ್ರೆ ಬಾರ್ತಾಯಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರ, ನೀನ್ ಏನ್ ಮಾಡಕ್ಕಾಗುತ್ತೆ? ಹಿಂಗ್ ಕೂತ್ಕೊಂಡು ಹಿಂಗ ಅಪ್ಪನ ಹೋಗಿ ಬಂದ್ಬಿಡಂಬ. ನಡಿಯ ಅಮ್ಮನಿ ಅತ್ಲಾಗಿ. ನೀನ್ ಹುಡುಗಿ, ನೀನು ಒಂಥರ ಚಿಕ್ಕ ಮಕ್ಳು ಆಟ ಮಾಡ್ಕೊಂಡು ನಿನ್ಕಡ್ತೀಯಮ್ಮ ನೀನಂತೂ. ಅಮ್ಮಕ್ಕಿಂದ ಬರ್ತೀವ್ ಕಣಮ್ಮ ಅಂತ ಹೇಳಿರೋದು ಮಾತೆ ಕೇಳಲ್ಲ ನೀನು. ನಡಿತಾಯಿ, ಇನ್ನೇನ್ ಮಾಡಕ್ಕಾಗುತ್ತೆ? ಬರ್ತೀವ್ ಕಣ್ ನಡಿ. ನೇತ್ರಕ್ಕ, ಇದೇನಾ ನಿಮ್ ಮನೆ? ಸಖತ್ತಾಗಿದೆ ಕಣಕ್ಕ ನಿಮ್ ಮನೆ ಮಾತ್ರ. ನನ್ಗಂತೂ ಸಖತ್ ಇಷ್ಟ ಆಗೋಯ್ತು. ಕಣ್ ಬಾರಮ್ಮ, ಇದೆ ಕಣಮ್ಮ ನಮ್ಮ ಮನೆ. ಚೆನ್ನಾಗೈತಾ? ಬಾರ ಗೌರಜ್ಜಿ, ಒಳಿಕ್ ಹೋಗಣ ಬಾ. ಬಾರಮ್ಮಣಿ, ಪಲ್ಲವಿ, ಸುನಿಲ, ಬರ್ರಮ್ಮ ಹೋಗನ್ ಬರ್ರಿ, ಒಳಿಕ್ ಹೋಗನ್ ಬರ್ರಿ ಮೊದ್ಲು. ಬಳೆ 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 ಬೇಕಂದ್ರಮ್ಮ, ಬಳೆ 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 ಬಳೆ. ಹೊಸ ಬಳೆ ಬಂದಿದಾವೆ, ಹೊಸ ಬಳೆ. ಬಳೆ ಬೇಕಂದ್ರಮ್ಮ, ಬಳೆ. ಆಗ ಅಮ್ಮಣಿ, ನೇತ್ರಮ್ಮ, ಯಾರೋ ಬಳೆ ಅಂತ ಕೂಕಣ್ತಿರಂಗಿದಾರಲ್ವೇನಮ್ಮ? ಓಹೋ, ಗೌರಿ ಹಬ್ಬಕ್ಕೆ ಬಳೆ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾರೆ, ಹೊಸ ಹೊಸ ಬಳೆ ತಗೊಂತಾರಂತ. ಅಮ್ಮಣಿ, ಚೆನ್ನಾಗಿರೋ ಬಳೆ ಬರ್ತಾವ್ ಕಣೆ ಈ ಗೌರಿ ಹಬ್ಬಕ್ಕೆ. ನನ್ಗಂತೂ ಬಳೆಗಳು ಅಂದ್ರೆ ಬಲು ಇಷ್ಟ. ನಮ್ಮ ಅಮ್ಮಣ್ಣಿ ನಮ್ಮ ಪಲ್ಲವಿಗೂನು ಹೊಸ ಬಳೆ ಕೊಡ್ಸಿಲ್ಲ, ಏನಿಲ್ಲ. ಕರಿ ಅಮ್ಮಣ್ಣಿ, ನೋಡೋಣ ತಗೋಣ. ಸರೋದಮ್ಮಂಗನು ಒಂದು ಇದು ತಗೊಂತೀನಿ, 1 ಡಜನ್, 1-2 ಡಜನ್. ನಾನು 1 ಡಜನ್ ತಗೊಂತೀನಿ, ನೀನು ತಗೊಳುವಂತೆ. ಹಂಗೆ ನಮ್ಮ ಹುಡುಗಿ ಇವಳು ಪಲ್ಲವಿಗೂನು ಕೊಡ್ಸೋಣ. ಕರಿ ಅಮ್ಮಣ್ಣಿ, ನೋಡೋಣ ಅದೆಲ್ಲಿದಾರ ಅವರು ಬಳೆಯವ್ರಿಗೆ. ಕರಿ ಆ ಕಡೆ ಯಾಕಾರ ಓದಗಿದವ್ರು, ಮತ್ತೆ ಸಾಮಾನ್ಯಕ್ಕೆ ಹೋದ್ರು ಅನ್ಸುದ್ ಬಿಡ್ ಗೌರಜ್ಜಿ. ಇನ್ನೇನು ತಿಪ್ಟೂರಿಗೆ ಏನಾರು ಹೋದ್ರೆ ತಗೊಂಬರುವಂತೆ. ಏನ್ ಇವಾಗ ಏನ್ ಬಳೆ ತಗೊಂತೀಯವು? ಅಮ್ಮಣ್ಣಿ, ನೇತ್ರಮ್ಮ, ಹಿಂಗ್ ಮಾತಾಡ್ತೀಯ? ಹಳ್ಳಿ ಕಡೆ ಆ ಹುಡುಗಿರು ವ್ಯಾಪಾರ ಮಾಡ್ಕೊಂಡ್ ಬರ್ತಾರ ನೋಡು, ಬಲು ಚೆನ್ನಾಗಿರುತ್ತೆ ಕಣಮ್ಮ ಬಳೆ ಮಾತ್ರ. ಬಾಳಿಕೆನು ಚೆನ್ನಾಗಿ ಬರ್ತವೆ. ರೇಟು ಅಷ್ಟೇನು ಜಾಸ್ತಿ ಏನು ಹೇಳಲ್ಲ ಕಣಮ್ಮ. ಚೆನ್ನಾಗಿರೋ ಬಳೆಗಳೆಲ್ಲ ತೆಗೆದು ತೋರಿಸ್ತಾರೆ. ತಗೊಂಬರಮ್ಮ, ಏನು ಆಗಲ್ಲ. ಕರಿಯಮ್ಮ ನೋಡೋಣ. ಬಳೆ 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 ಬೇಕಂದ್ರಮ್ಮ, ಬಳೆ ಬಳೆ ಬಳೆ. ಅಕ್ಕ, ಬಳೆ ಅಕ್ಕ, ಬಾರಕ್ಕ ಇಲ್ಲಿ ತಗೊಂಬರ್ರಿ ಇಲ್ಲಿ. ಏನ್ ತಾಯಿ, ನೀನೇನ ಕರೆದಿದ್ದು? ಏನ್ ಬಳೆ ಏನಾರ ಬೇಕಿತ್ತೇನಮ್ಮ? ಕಣಕವು, ನಾನೇ ಕಣಕ ಕರೆದಿದ್ದು. ನಮ್ಮ ಅಜ್ಜಿ ಬಳೆ ಬೇಕಂತೆ, ನಮ್ಮ ಅಜ್ಜಿ ಬಳೆ ತಗೊಳುತ್ತಂತೆ. ಇಳಿಸ್ರಿ ನೋಡೋಣ, ಬಳೆಗಳು ಚೆನ್ನಾಗಿದಾವ. ಇದೇನ್ ತಾಯಿ ಹಿಂಗ್ ಮಾತಾಡ್ತೀಯ? ನಂತವ ಎಷ್ಟು ದಿವಸದಿಂದ ನೀವು ಬಳೆ ತಗೊಂಡಿದ್ದೀರಾ? ಎಷ್ಟು ವರ್ಷದಿಂದ ತಗೊಂಡಿದ್ದೀರಾ ಹೇಳ್ರಿ? ನೀನ್ ಹಿಂದ್ಗಡೆ ನಿಂತಿದಾರಲ್ಲ ಅವಜ್ಜಿ ಕೇಳ್ರಿ. ನಂತವಿರೋ ಬಳೆಗಳು ತಗೊಳ್ತಾರಲ್ಲ, ಅದೆಷ್ಟು ಕಡಿಮೆಗೆ ತಗೊಳ್ತಾರೆ, ಮತ್ತೆ ಎಷ್ಟು ಬಾಳಿಕೆ ಬರುತ್ತಂತ. ಒಳ್ಳೊಳ್ಳೆ ಚೆನ್ನಾಗಿರೋ ಬಳೆಗಳು ಬಂದಿದಾವ್ ಕಣಮ್ಮ. ಇಳಿಸು ನೋಡಿ, ತಗೊಳ್ಳಿರಂತೆ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿರಂತೆ. ಎಲ್ಲ ಗೌರಿ ಹಬ್ಬಕ್ಕೆಲ್ಲ ಇವಾಗೆಲ್ಲ ಹೊಸ ಹೊಸ ಡಿಸೈನ್ ಬಳೆಗಳೆಲ್ಲ ಬಂದಿದಾವೆ, ತೋರಿಸ್ತೀನಿ. ಇಳಿಸಮ್ಮ. ಏನಕ್ಕ, ಚೆನ್ನಾಗಿರೋ ಬಳೆಗಳಿದಾವ? ನಮ್ಮೂರಲ್ಲೆಲ್ಲ ಹೇಳೋರಮ್ಮ, ನಿಮ್ತವ ಚೆನ್ನಾಗಿರುತ್ತೆ ಬಳೆ ಅಂತ. ನಾನು ಯಾವತ್ತೂ ಒಂದು ತಗೊಂಡಿಲ್ಲ ಕಣ್ತಾಯಿ. ಇರೋದನ್ನ ಹೇಳ್ಬಿಡ್ತೀನಿ, ಮತ್ತೆ ಬೇಜಾರು ಮಾಡ್ಕೋಬೇಡ. ನೋಡೋಣ, ಈ ಸಲ ಒಂದ್ಸಲಿ ಟ್ರೈ ಮಾಡ್ತೀನಿ. ನೋಡೋಣ ತಡಿ. ಯಾವ್ಯಾವ ತರದ ಬಳೆಗಳು ತಗೊಂಬಂದಿದ್ಯಾ? ಬಳೆಗಳು ಎಲ್ಲಾ ತರನು ತಗೊಂಬಂದಿದೀನಿ ಕಣಮ್ಮ. ಇಂಥ ಬಳೆಗಳು ಇಲ್ಲ ಅಂತ ಇಲ್ಲ. ಏನಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲಾ ತರದ ಬಳೆಗಳನ್ನ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಅಜ್ಜಿಂದ್ರುಗಳು ಅಕ್ಕಂದ್ರಿಂದ ಹಿಡಿದು ಇವಾಗ ಚಿಕ್ಕ ಮಕ್ಳುಗಳವರೆಗೂ ಕೂಡ ಒಳ್ಳೊಳ್ಳೆ ಚೆನ್ನಾಗಿರೋ ಬಳೆಗಳೆಲ್ಲ ತಗೊಂಬಂದಿದೀವಿ. ಹೊಸ ಹೊಸ ಡಿಸೈನ್ಗಳು ಬಳೆಗಳಿದಾವೆ. ಪ್ಲೇನ್ ಬಳೆ ಐತೆ, ಗ್ಲಾಸಿನ್ ಬಳೆ ಐತೆ, ಮೆಟಲ್ ಬಳೆ ಐತೆ. ಮತ್ತೆ ಸೈಡ್ ಬಳೆಗಳಿದಾವೆ, ಚಿಕ್ಕೆ ಬಳೆಗಳಿದಾವೆ. ನಿನಗೆ ಯಾವ ತರದ್ ಬೇಕು, ಬಾಕ್ಸ್ ಬಳೆಗಳಿದಾವೆ. ನಿನಗೆ ಯಾವ್ದು ಬೇಕು ಅಂತದೆಲ್ಲ ತಗೊಳಮ್ಮ. ಎಲ್ಲಾ ತರದ ಕಲರ್ ಅಲ್ಲಿ ಇದಾವೆ. ನಿನ್ಗೆ ಯಾವ ತರದ್ ಬೇಕು ಎಲ್ಲಾ ತರದ ಸೈಜ್ ಅಲ್ಲೂ ಕೂಡ ಇದಾವೆ. ಕೇಳ್ರಿ ಬೇಕಾದ್ರೆ. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ನಮ್ ಗೌರಜ್ಜಿ ಇದಾರೆ, ಗೌರಜ್ಜಿ ನಂತವಲೆ ಬಳೆಗಳು ತಗೊಳೋದು. ನಂತಾವ್ ಬಿಟ್ಟು ಇನ್ ಬೇರೆ ಕಡೆ ಎಲ್ಲೋ ತಗೊಳಲ್ಲ. ಅಷ್ಟು ಅನುಮಾನ ಇದ್ರೆ ಕೇಳ್ರಿ ಬೇಕಾದ್ರೆ, ಎಷ್ಟು ಬಾಳಿಕೆ ಬರ್ತವೆ. ರೇಟು ಅಷ್ಟೇ ಕಣಮ್ಮ, ನಾವು ಜಾಸ್ತಿ ಏನ್ ರೇಟು ಹಾಕಲ್ಲ. ಬರ್ರಕ್ಕ, ಅದ್ ಯಾವ ತರದ ಬಳೆ ಬೇಕು ತಗೊಬರ್ರಿ. ಗೌರಜ್ಜಿ, ಇದ್ಯಾಕ ಗೌರಜ್ಜಿ ಹಿಂಗೆ ನಿಂತಿದ್ಯಾ? ಯಾಕೆ ಬಳೆ ತಗೊಳ್ಳೋದೇನಜ್ಜಿ? ಬೇಡವಾ ನಿನಗ್ ಬಳೆ? ಸುಮ್ಮನೆ ನಿಂತಿದ್ಯಲ್ಲಜ್ಜಿ, ಬಾರಜ್ಜಿ ಬೇಗ. ನಾನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಣಜ್ಜಿ. ಬಾರಜ್ಜಿ ಬೇಗ ಕಣ್ತಾಯಿ. ಇವತ್ತು ಗೌರಿ ಹಬ್ಬದ ದಿವಸನ ಬಂದ್ಬಿಟ್ಟಿದ್ಯಲ್ಲಮ್ಮ ಬಳೆ ವ್ಯಾಪಾರ ಮಾಡ್ಕೊಂಡು. ನೀನೇ ಬುದ್ಧಿವಂತಿ ಕಣ್ತಾಯಿ ನೀನು. ಬಲು ಬುದ್ಧಿವಂತಿ ಇದೆಯಾ ನೀನು. ನೋಡು, ಇವತ್ತು ನೀನು ವ್ಯಾಪಾರ ಮಾಡೋದ್ ಬಿಟ್ಟಿಲ್ವಲ್ಲ. ಗೌರಜ್ಜಿ, ಇವತ್ತು ಗೌರಿ ಹಬ್ಬದ ದಿವಸನು
ಎಲ್ಲ ಜನಗಳೆಲ್ಲ ಇರ್ತಾರ ನೋಡ್ರಿ, ಎಲ್ಲ ಸೊಸೆಂದ್ರಗಳು ಮಗಳುಗಳು ಎಲ್ಲಾರು ಬಂದಿರ್ತಾರೆ ಅವ್ರವ್ರ ಮನೆಗೆ. ಹಂಗಾಗಿ ಇವತ್ತೊಂದ್ ಸ್ವಲ್ಪ ವ್ಯಾಪಾರ ಚೆನ್ನಾಗ್ ಆಗುತ್ತೆ. ಅದಕ್ಕೋಸ್ಕರನೇ ಇವತ್ತು ಹಳ್ಳಿ ಕಡೆ ಬಂದೆ ವ್ಯಾಪಾರ ಮಾಡ್ಕೊಂಡು. ಬಿಡ್ತಾಯಿ ಹಂಗ ಒಳ್ಳೇದಾದ್ರೆ ಸಾಕು. ವ್ಯಾಪಾರ ಎಲ್ಲ ಚೆನ್ನಾಗ್ ಆಗ್ತೈತಾ? ಆಗಿಲ್ಲ ಕಣ್ ಗೌರಜ್ಜಿ. ಇನ್ನೇನು ಗೌರಿ ಹಬ್ಬದ ಸೀಸನ್ ಅಲ್ವಾ, ಇನ್ನೇನು ಎಲ್ಲ ಪರವಾಗಿಲ್ಲ, ತಗೊಂಡವ್ರು ತಗೊಳ್ತಾನೆ ಇದಾರೆ. 2-3 ದಿವಸದಿಂದ ಮಾತ್ರ ಒಳ್ಳೆ ವ್ಯಾಪಾರನೇ. ಹಂಗಾಗಿ ಇವತ್ತು ಹಬ್ಬದ ದಿವಸ ವ್ಯಾಪಾರ ಮಾಡ್ಕೊಂಡ್ ಬರೋದಂತಾರೆ ಬಂದೆ ಕಣ್ ಗೌರಜ್. ಚೆನ್ನಾಗಿರೋ ಬಳೆಗಳೆಲ್ಲ ಬಂದಿದಾವೆ, ಒಳ್ಳೊಳ್ಳೆ ಡಿಸೈನ್ಗಳು. ಗೌರಿ ಹಬ್ಬದ ಸೀಸನ್ ಅಲ್ವಾ, ಇವಾಗ ತಗೊಳ್ತಾರೆ ಎಲ್ಲಾರು, ತಗೊಳ್ತಿದ್ದಾರೆ ಪರವಾಗಿಲ್ಲ. ಇವಾಗ ನಿಮ್ ಮನೆ ಪಕ್ಕದಲ್ಲೇನೆ ಅವ್ರು ಯಾರವರು, ಲಕ್ಷ್ಮಕ್ಕನೋ ಯಾರು, ಲಕ್ಷ್ಮಕ್ಕ ಅವ್ರ ಸೊಸೆ, ಅವ್ರು ತಗೊಂಡ್ರು. ಎಷ್ಟು 2 ಡಜನ್ ತಗೊಂಡ್ರು ಲಕ್ಷ್ಮಕ್ಕ. ಅವ್ರ ಸೊಸೆಗೂ ಹೊಸ ಬಳೆ, ಇವಾಗ ಮೆಟಲ್ ಬಳೆ ಬಂದಿದಾವಲ್ಲ, ಮೆಟಲ್ ಬಳೆ ಮತ್ತೆ ಗ್ಲಾಸ್ ಬಳೆಲಿ ಡಿಸೈನ್ ಬಳೆ, ಚುಕ್ಕೆ ಬಳೆ ಇವೆಲ್ಲದನ್ನು ತಗೊಂಡ್ರು. ಚುಕ್ಕೆ ಬಳೆ ಏನ್ ತಗೊಂಡಿಲ್ಲ ಅವರು, ಲಕ್ಷ್ಮಕ್ಕ ಚುಕ್ಕೆ ಬಳೆ ತಗೊಂಡ್ರು. ಅವ್ರ ಸೊಸೆಗೆ ಒಳ್ಳೊಳ್ಳೆ ಡಿಸೈನ್ ಬಂದಿದಾವಲ್ಲ, ಅವೆಲ್ಲ ಬಳೆಗಳೆಲ್ಲ ಕೊಡ್ಸಿರು. 2 ಡಜನ್ ಬಳೆ ಕೊಡ್ಸಿರು. ಪಲ್ಲವಿ, ನಿನ್ ಕಡೆ ಏನಮ್ಮ ನೋಡ್ತಿದ್ಯಾ? ಬಾರ್ತಾ ಇತ್ತಾಗ. ಹೆಂಗ ನಾನೇನ ತಿಪ್ಟೂರಿಗೆ ಯಾವತ್ತಾರು ಹೋದ್ರೆ ಚೆನ್ನಾಗಿರೋ ಇಬ್ರು ಸೊಸೆಂದ್ರುಗಳಿಗೂ ಚೆನ್ನಾಗಿರೋ ಬಳೆಗಳು ಕೊಡಿಸ್ಕೊಂಡ್ ಬರ್ಬೇಕು ಅಂತ ನಾನ್ ನೋಡ್ತಿದ್ದೆ. ಹೆಂಗ ಈ ಹುಡುಗಿನೇ ಬಂದಿದ್ದಾಳೆ, ಹೆಂಗ ಒಳ್ಳೆ ಟೈಮಿಗೆ ಬಂದಿದ್ದಾಳೆ ಹಬ್ಬದ ದಿವಸನೇ. ಬಾರಮ್ಮ, ಬಾರಮ್ಮ ಪಲ್ಲವಿ. ನೇತ್ರಮ್ಮ, ನಿನ್ಗೂ ನಾನೇ ಕೊಡಿಸ್ತೀನಿ, ನಾನೇ ದುಡ್ಡು ಕೊಡ್ತೀನಿ ಇವತ್ತು. ನೀನು ನನ್ನ ಮಗಳೇನೆ. ನೀನೇನ್ ಬೇರೆಯವಳೇನಲ್ಲ. ಎಲ್ಲಾರು ತಗೊಳ್ರಿ. ನಿಮ್ಗೆ ಎಂತೆಂತದ್ ಬೇಕು, ಯಾವ್ಯಾವ ಕಲರ್ ಅಲ್ಲಿ ಬೇಕು, ಯಾವ ಡಿಸೈನ್ ಅಲ್ಲಿ ಬೇಕು, ಪ್ಲೇನ್ ಬಳೆ ತಗೊಳ್ತಿರೋ, ಸೈಡ್ ಬಳೆ ತಗೊಳ್ತಿರೋ, ಮೆಟಲ್ ಬಳೆ ತಗೊಳ್ತಿರೋ, ಯಾವ ಡಿಸೈನ್ ಅಲ್ಲಿ ಬೇಕು ಚೆನ್ನಾಗಿರೋ ಬಳೆಗಳನ್ನ ತಗೊಳ್ರಿ. ದುಡ್ಡು ನಾನು ಕೊಡ್ತೀನಿ. ಬಾರಮ್ಮ, ಮುಂದೆ ಬಾರಮ್ಮ ಪಲ್ಲವಿ. ಅಲ್ಲಿ ನಿನ್ಕೊಂಡು ಇನ್ನೇನ್ ಮಾಡ್ತಿದ್ಯಾ? ಬಾರಮ್ಮ, ಮುಂದೆ ಬಂದು ನೋಡ್ ಬಾರಮ್ಮ. ಅಕ್ಕ, ಬಳೆಗಳೇನು ಚೆನ್ನಾಗಿದಾವೆ, ಡಿಸೈನ್ಗಳು ಸಖತ್ತಾಗಿದಾವೆ. ನನ್ಗಂತೂ ಸಖತ್ ಇಷ್ಟ ಆಗೋಯ್ತು. ಅಕ್ಕ, ಮೆಟಲ್ ಬಳೆ ಇದೆ ಅಂತ ಹೇಳಿರಲ್ಲ, ತೋರಿಸಿ. ಅವೆಲ್ಲ ಏನ್ ರೇಟ್ ಅಕ್ಕ ಮೆಟಲ್ ಬಳೆಗಳೆಲ್ಲ? ತಾಯಿ, ನಾನು ಕೊಡ್ತೀನಿ ರೇಟ್ಗಳು, ಗೀಟ್ಸೆ ಕೊಡ್ತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ತಗೊಳಮ್ಮ. ನಮ್ ಗೌರಜ್ಜಿ ಸೊಸೆ ಅಂತ ಹೇಳ್ತೀಯಾ, ತಗೊಳ್ತಾಯಿ. ಅದಕ್ಕೇನಂತೆ, ಪಾಪ ಗೌರಜ್ಜಿ ಕೊಡಿಸುತ್ತೆ. ನೀನು ಇದ್ರ ಬಗ್ಗೆ ರೇಟ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ನಿನಗೆ ಯಾವ್ದು ಬೇಕು ತಗ. ನೇತ್ರಮ್ಮ, ಬಾರಮ್ಮ, ನಿನಗೆ ಯಾವ್ದು ಬೇಕು ತಗ, ಆರಿಸ್ಕೊ ಬಾರಮ್ಮ. ಎಷ್ಟು ಡಜನ್ ಕೊಡೋಣ ನಿಮ್ಗೆ? ಗೌರಜ್ಜಿ, ನಿನಗೇನು ಬೇಡವೇನಜ್ಜಿ? ಸುಮ್ಮನೆ ಕುಂತಿದೀಯಾ? ನಿನಗೆ ಯಾವ್ದಾದ್ರು ಕೊಡೋಣ? ನಿಮ್ಗೆ ಇವಾಗ ಚುಕ್ಕೆ ಬಳೆಲಿ ಒಳ್ಳೆ ಚೆನ್ನಾಗಿರೋ ಬಳೆಗಳು ಬಂದಿದಾವ್ ಕಣ ಗೌರಜ್ಜಿ. ನಿನಗೆ ತೋರಿಸ್ಲೇನಜ್ಜಿ? ಹಸಿರು ಕಲರ್ ಅಲ್ಲಿ ಬೇಕಾ, ಹಳದಿ ಕಲರ್ ಅಲ್ಲಿ ಬೇಕಾ, ಕೆಂಪು ಕಲರ್ ಬೇಕಾ, ಕೇಸರಿ ಕಲರ್ ಅಲ್ಲಿ ಬೇಕಾ, ಯಾವ ಕಲರ್ ಅಲ್ಲಿ ಬೇಕು ನೋಡು. ಚೆನ್ನಾಗಿರೋ ಬಳೆಗಳು ಬಂದಿದಾವ್ ಕಣಜ್ಜಿ ನಿಮ್ಗೋಸ್ಕರನು. ನಾನು ಹಂಗೆ ಅಂದ್ಕೊಂಡೆ, ಈ ಡಿಸೈನ್ಗಳೆಲ್ಲ ನೋಡ್ಬಿಟ್ಟು ನಮ್ ಗೌರಜ್ಜಿ ಮಾತ್ರ ಸಖತ್ತಾಗಿರುತ್ತೆ, ಗೌರಜ್ಜಿಗೂ ಬಲು ಚೆನ್ನಾಗಿ ಕಾಣುತ್ತೆ ಈ ಬಳೆಗಳು ಅಂದ್ಕೊಂಡೆ. ಹೆಂಗ ಒಳ್ಳೆ ಟೈಮಿಗೆ ಸಿಕ್ಕಿರಿ. ನಾನೇ ಮಂತಾವಲೆ ಬರೋಣ ಅಂದ್ಕೊಂಡೆ. ಹೆಂಗ ಇಲ್ಲೇನೆ ಹೆಂಗ ದಾರಿಯಲ್ಲೇ ಇಲ್ಲೇ ಸಿಕ್ಕಿರಿ, ಹೆಂಗ ಅರ್ಧಕ್ಕೇನೆ ಹೆಂಗ ಒಳ್ಳೇದಾಯ್ತು. ಇಲ್ಲ ಕಣಮ್ಮ, ನಾನು ನೆನ್ನೆ ಇನ್ನು ನೆನೆಸ್ಕೊಂಡೆ. ಬಳೆಗಳು ತಗೋಬೇಕಿತ್ತು. ಈ ಹುಡುಗಿನೂ ಬರಿಲ್ಲ, ವ್ಯಾಪಾರ ಮಾಡ್ಕೊಂಡು ಬರೋಳು. ಇನ್ನೇನು ತಿಪ್ಟೂರಿಗೆ ಹೋದಾಗ ಅತ್ಲಾಗಿ ಇಬ್ರು ಸೊಸೆಂದ್ರುಗಳು ತಗೊಂಡ್ ಬಂದ್ರೆ ಆಗುತ್ತೆ, ನಾನು ಬಳೆ ಎಲ್ಲ ಹಾಕೊಂಡ್ ಬಂದ್ರೆ ಆಗುತ್ತೆ ತಗೊಂಡು ಅಂದ್ಕೊಂಡು ನಾನು ಆಗಿದ್ದೆ. ಹೆಂಗ ಅಷ್ಟ್ರಲ್ಲಿ ಹೆಂಗ ಇವತ್ತು ಒಳ್ಳೆ ಟೈಮಿಗೆ ಬಂದಿದ್ಯಾ ಕಣಮ್ಮ. ನಮ್ಮ ಹುಡುಗಿ ಸರೋಜಮ್ಮ ಒಬ್ಳು ಇದ್ದಿದ್ರೆ ಅತ್ಲಾಗಿ ಸರಿ ಆಗ್ಬಿಡೋದು. ಇನ್ನೇನು ಸರೋಜಮ್ಮ ಕೈ ಸೈಜ್ ನನಗೆ ಗೊತ್ತೈತೆ. ಬಳೆಗಳೆಲ್ಲ ಇನ್ನೇನು ಚೆನ್ನಾಗಿರೋದು ನೋಡ್ಬಿಟ್ಟು ಪಲ್ಲವಿ, ಚೆನ್ನಾಗಿರೋದು ನೋಡ್ಬಿಟ್ಟು ನಿಮ್ಮ ಅಕ್ಕಂಗೂ ಆರಿಸ್ಕೊಳಮ್ಮ. ಅಲ್ಕಣಕ್ಕ, ಬಳೆಗಳು ಏನೇನ್ ರೇಟ್ ಅಲ್ಲಿ ಇದಾವಕ್ಕ ಇವಾಗ? ಏನಂದ್ರೆ ಅವುಗಳು ಕ್ವಾಲಿಟಿ ಮೇಲೆ, ಅವು ಡಿಸೈನ್ಸ್ಗಳ ಮೇಲೆ ರೇಟ್ಗಳು ಹೋಗ್ತಾವಮ್ಮ. ಅಮ್ಮಣಿ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನೀನು ನಮ್ ಗೌರಜ್ಜಿ ಹೇಳೈತಲ್ಲ ಕೊಡ್ರಮ್ಮ ಅಂತ, ನೀನು ಸುಮ್ಮನೆ ತಗೊಳದ್ ನೋಡು ನೀನು. ಗೊತ್ತಾಯ್ತು ನನಗೂ. ಬೇಗ ಆರಿಸ್ಕೊಳ್ರಮ್ಮ. ಏನಂದ್ರೆ ನಾನು ಗಂಟೆ ಕೂತ್ಕೊಂಡಂಗಿಲ್ಲ ಕಣ್ರಮ್ಮ. ಏನ್ ಮಾಡ್ತೀರಾ ಹೇಳ್ರಿ ಇವಾಗ? ನಾನು ನಿಮ್ಮ ಬೇರೆ ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು. ಇವತ್ತು ಹಬ್ಬದ ಸೀಸನ್ ನೋಡ್ರಿ, ಎಲ್ಲಾರು ತಗೊಳ್ತಾರೆ. ಹಂಗಾಗಿ ಇವತ್ತು ಡಿಮ್ಯಾಂಡ್ ಇರೋದು ನಾಳೆ ಇರಲ್ಲ. ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು, ಬೇಗ ತಗೊಳ್ರಮ್ಮ ಒಂದ್ ರೇಟು. ನಾನು ಹೋಗ್ಬೇಕು. ಗೌರಜ್ಜಿ, ಬಾರ ಗೌರಜ್ಜಿ, ಪಿರ್ಬಿನ್ನ ತಗೋಬಾರಜ್ಜಿ, ಆರಿಸ್ಕೊಳಜ್ಜಿ. ಒತ್ತಾಯ್ತು ಕಣ್, ಬಾರ ಗೌರಜ್ಜಿ ನನ್ಗೆ. ಬರ್ತಿದ್ದೀನಿ ಕಣ್, ತಡಿಯಮ್ಮ, ನೋಡ್ತೀನಿ. ಪಾಪ ನನ್ ಸೊಸೆ ಬಂದ್ಬಿಟ್ಟು ಅಲ್ಲಿ ನೋಡ್ತಿದ್ದಾಳೆ, ಯಾವ್ದು ಬೇಕು ಏನು ಎತ್ತ ಅಂತ ನೋಡ್ತಿದ್ದಾಳೆ. ಚೆನ್ನಾಗಿರೋ ತೋರ್ಸು ನನ್ ಸೊಸೆಗೆ ಮೊದ್ಲು, ಅವಳು ಆರಿಸ್ಕೊಂಡು ತಗೊಳ್ಳಿ. ಅವಳಿಗೋಸ್ಕರನು ಅವ್ರ ಅಕ್ಕಂಗೋಸ್ಕರನು ತಗೊಳ್ಳಿ. ನಮ್ ನೇತ್ರಮ್ಮ, ಆಮೇಕಿಂತ ಆ ಹುಡುಗಿ ತಗೊಂಡಾದ್ಮೇಲೆ ನೀನು ಹೋಗ್ಬಿಟ್ಟು ಅದ್ ನಿನಗೆ ಎಂತದ್ ಬೇಕೋ ಅದ್ ತಗೊಳ್ತಾಯಿ. ಆಮೇಕಿಂತ ಕಡೆಗೆ ನಾನು ತಗೊಳ್ತೀನಿ. ನಾನು ಯಾವ್ದು ಹಾಕೊಂಡ್ರು ನಡೆಯುತ್ತೆ. ನೀವು ಚೆನ್ನಾಗಿರೋ ಹಾಕೊಂಡ್ರವ. ಆದ್ರೂ ಅಮ್ಮಣ್ಣಿ, ನೀನ್ ಏನಾರ ತಿಳ್ಕ,
ಇತ್ತೀಚೆಗೆ ಯಾಕ ಬಂದಂಗೆಲ್ಲ ರೇಟ್ಗಳು ಯಾಕ ದಿನ ಬಿಟ್ಟು ದಿನ ಜಾಸ್ತಿನೇ ಹೇಳ್ತಿರ್ತೇವೆ, ನಾ ಕಡಿಮೆ ಮಾಡಲ್ಲಮ್ಮ. ಏನು ನೀನು ನಾವೇನ್ ತಗೋಬೇಕಂತ ಏನ್ ಹೇಳ್ತೀಯೋ ಏನ್ ತಗೋಬಾರ್ದು ಅಂತ ಹೇಳ್ತೀಯೋ ಒಂದು ಗೊತ್ತಾಗಲ್ಲಮ್ಮ. ಏನ ಪರಿಚಯ ವಸ್ತು ಮೊದ್ಲಿಂದ ನಾವು ಕೊಟ್ಟು ಹೋಗ್ತಾಳೆ, ನಂಬಿಕೆ ವಸ್ತು ಹುಡುಗಿ, ನಮ್ಮ ಹುಡುಗಿ ಅನ್ಕೊಂಡು ನಾವು ಪಾಪ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರ್ತಾಳೆ ನಮ್ಮ ಹುಡುಗಿ ಅನ್ಕೊಂಡು ನಾವು ಕೊಡೋದಕ್ ಬಂದ್ರೆ ಏನೋ ತಗೋಣ ಅಂತ ಬಂದ್ರೆ ನೀನು ಹಿಂಗೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಹೇಳ್ತೀಯ ಕಣ್ತಾಯಿ. ಅದಕ್ಕೆ ಬಲು ಬೇಜಾರಾಗ್ಬಿಡುತ್ತೆ ನಮ್ಗೆ ತಗೋಣಕ್ಕೆ. ಅದು ಯಾಕೆ ಹಿಂಗ್ ರೇಟ್ ಹೇಳ್ತೀಯ? ನಾನು ಯಾವಾಗ್ಲೂ ನಿಂತವಳೇನೆ ಅಲ್ವಾ ತಗೊಳೋದು. ನೋಡಿ ಒಂದ್ ರೇಟ್ ಕಡಿಮೆ ಮಾಡ್ಕೊಡ್ಬೇಕಲ್ವಾ ನೀನು. ನಿನಗ್ ಮನ್ಸಿಗೆ ಇಚ್ಛೆಗೆ ಬಂದಂಗೆ ಎಲ್ಲಾರ್ಗು ಹೇಳಂಗು ನಮಗೂ ರೇಟ್ ಹೇಳ್ತೀಯ ಅಲ್ವಾ? ಹಿಂಗ್ ಮಾಡಿದ್ರೆ ಸರಿನಾ? ನೀನೇ ಹೇಳು. ಅಜ್ಜಿ, ಗೌರಜ್ಜಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕಣಜ್ಜಿ. ರೇಟು ಎಲ್ಲರಿಗಿಂತ ನಾವು ಆದಷ್ಟು ನಿಮ್ಗೆ ಕಡಿಮೆನೆ ಮಾಡ್ತಿರೋದು. ಆದ್ರೆ ಏನ್ ಮಾಡೋಣ ಹೇಳಿ, ನಮ್ದು ಪರಿಸ್ಥಿತಿ ಹಂಗಿರುತ್ತೆ. ನಾವು ಹಳ್ಳಿ ಮೇಲೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು, ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗ್ತಿರ್ಬೇಕು, ನಾವು ಮಾಲ್ಗಳೆಲ್ಲ ಹಾಕ್ಸ್ಕೋಬೇಕು, ಬಳೆಗಳೆಲ್ಲ ತರಿಸ್ಕೋಬೇಕು. ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದಾವ್ ಕಣಜಿ, ಬಸ್ ಚಾರ್ಜ್ ರೇಟು ಎಲ್ಲದೂನು. ಹಂಗಾಗಿ ನಮ್ಗೂನು ಏನು ಗೀಟಲ್ಲ ಕಣಜಿ. ಏನಂದ್ರೆ ನಿಮ್ಗೆ ನಾನು ರೇಟ್ ಕಡಿಮೆ ಹೇಳ್ತಿರೋದು, ಬೇರೆಯವ್ರಿಗೆಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಹೇಳ್ತೀನಿ ಕಣಜಿ. ಯಾಕಂದ್ರೆ ನನಗೂ ಏನು ಲಾಭ ಸಿಗಲ್ಲ ಕಣಜಿ, ಅರ್ಥ ಮಾಡ್ಕೊಳ್ಳಿ. ಪಾಪ ನಮ್ ಕಷ್ಟನು ಏನ್ ಮಾಡೋಣ ಹೇಳ್ರಿ ನಾವುನು. ಈ ಅಜ್ಜಿ ನೋಡು, ಬಂದ್ಬಿಟ್ಟು ಇಲ್ಲಿ ಬಳೆ ನೋಡ್ಕೊಂಡ್ ಕೂತ್ಕೊಂಡ್ಬಿಟ್ರು. ನಾನೇನೋ ಗಣೇಶಪ್ಪ ನೋಡ್ಕೊಂಡು ಇನ್ನೇನು ಮಂತ ಹೋಗೋಣ ಅಂತ ನಾನ್ ನೋಡಿದ್ರೆ ಈ ಅಜ್ಜಿ ಇಲ್ಲಿ ಕೂರಿಸ್ಕೊಂಡ್ ಕೂತ್ಕೊಂಡ್ಬಿಡ್ತು. ನಾನು ಹೋಗ್ತೀನಿ ಮನೆಗೆ, ಇನ್ನೇನು ಮಾಡೋಣ. ಅಲ್ಲೇ ತಾತ ಇರುತ್ತೆ. ಅದೇ ನಾನು ಹೋಗ್ತೀನಿ ಕಣಜಿ, ನೀವು ಬಳೆಗಳೆಲ್ಲ ತಗೊಂಬರ್ರಿ. ನಾನು ತಾತನ ಹತ್ರ ಹೋಗ್ತೀನಿ, ನಾನು ಮಂತ ಹೋಗ್ತೀನಿ. ಇಲ್ಲ ಪಾಪ, ಹೋಗುವಂತೆ, ಒಂದೇ ಸಲ ಹೋದ್ರೆ ಆಗುತ್ತೆ. ಯಾಕಂತ ಅರ್ಜೆಂಟ್ ಏನೈತಿ ಇವಾಗ? ಹೋಗು ಒದ್ದುಕೊಂಡು ತಡಿ. ಇಲ್ಲ ಕಣ, ಹೋಗೋದು ನಾನು ಮಂತ ಹೋಗ್ತೀನಿ. ನನಗೆ ಕುತ್ಕೊಳಕ್ಕಾಗಲ್ಲ, ಏನಿಲ್ಲ ಇಲ್ಲಿ. ನೀವು ಬಳೆಗಳೆಲ್ಲ ತಗೊಂತಿದ್ರೆ ನಾನೇನ್ ಮಾಡೋಣ ಇಲ್ಲಿ? ಹೋಗ್ ಸುಮ್ಕೆ, ನಾನು ಹೋಗ್ತೀನಿ ಮಂತ ಬಾ. ನನಗೆ ಬೇಜಾರಾಗ್ತೈತೆ ಕಣಜಿ. ನಾನು ಹೆಂಗ ಗಣಪತಿ ಹತ್ರ ಅಲ್ಲಾದ್ರೂ ಹುಡುಗರು ಎಲ್ಲ ಇದ್ರು, ಅಲ್ಲಾದ್ರೂ ಇರೋಣಂತ ಹೇಳಿದ್ರೆ ನೀನ್ ಕರ್ಕೊಂಡ್ ಬಂದ್ಬಿಟ್ಟೆ, ಬಾರ್ಲ ಮಂತಾವು ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಗಡ್ಲೆ ಕುಂತೈತಿ ಅಜ್ಜಿ. ಹೋಗದೆ, ನಾನು ಹೋಗ್ತೀನಿ ಮಂತ ಬಾ. ಸರಿ ಸರಿ ಆಯ್ತು, ಎಲ್ಲೂ ಹೋಗ್ಬಾರ್ದು ಮಗ. ನೋಡಿ ಇವಾಗ್ಲೇ ಹೇಳ್ತಿದ್ನಿ, ಸೀದಾ ಮಂತ ಹೋಗ್ಬಿಟ್ಟು ಅಮ್ಮಯ್ಯ ಹಬ್ಬದ ಅಡಿಗೆ ಏನಾರ ಮಾಡಿರ್ತಾರೆ, ಏನಾರ ತಿನ್ಕೊಂಡು ಆಮೇಕಿಂದ ನೀನು ಆಟ ಆಡಕ್ ಹೋಗು, ಬೇಡ ಅಂತ ಇಲ್ಲ ಮಾತ್ರ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೆ ಹೋಗ್ಬೇಕು. ನೋಡಿ ಇವಾಗ್ಲೇ ಹೇಳ್ತಿದೀನಿ, ಹೋಗು ಸೀದಾ. ಎಲ್ಲೂ ಆಟ ಆಡಕ್ಕೆ ಎಲ್ಲೂ ಹೋಗ್ಬಾರ್ದು, ಸೀದಾ ಮಂತಾವ್ಲೆ ಹೋಗ್ಬೇಕು ಇವಾಗ. ಇವಾಗ ಹಿಂದಿಂದೇನೆ ಇನ್ನೇನು ಬಳೆ ತಗೊಂಡು ನಾವು ಬರ್ತೀವಿ. ನೋಡಿ ನೇತ್ರಕ್ಕ, ಈ ಹಸ್ರು ಬಳೆ ಇದೆಯಲ್ಲ, ಈ ಬಳೆ ಚೆನ್ನಾಗಿದೆ ಅಲ್ವೇನಕ್ಕ? ಇದ್ರಲ್ಲಿ ಮೆಟಲ್ ಬರುತ್ತಲ್ಲ, ಮೆಟಲ್ ತಗೋಣ, ಮಾಮೂಲಿ ಗ್ಲಾಸ್ ಬಳೆ ತಗೋಣಕ್ಕ. ನೋಡಿ ಚೆನ್ನಾಗಿದೆ ಅಲ್ವೇನಕ್ಕ? ಮಾತ್ರ ಡಿಸೈನ್ ಇದು ಒಳ್ಳೆ ನ್ಯೂ ಡಿಸೈನು, ಚೆನ್ನಾಗಿದೆ ಇದು ಕಣಮ್ಮ, ಚೆನ್ನಾಗಿದೆ ನೋಡು. ನಾನು ಇದ್ರಲ್ಲೇ ತಗೊಳ್ತೀನಿ, ಬೇಕಾದ್ರೆ ನೀನು 1 ಡಜನ್ ತಗ, ನಾನು 1 ಡಜನ್ ತಗೊಳ್ತೀನಿ. ಸೇಮ್ ಕಲರ್ 3 ಡಜನ್ ಇದೆ ಅಂದ್ರೆ ಬೇಕಾದ್ರೆ ನಮ್ಮ ಇವಳಿಗೂ ಸರೋಜಮ್ಮಂಗೂ ಇದೇ ತಗೋಣ. ಚೆನ್ನಾಗಿದೆ ಅಲ್ವಾ? ಮೆಟಲ್ ಬಳೆ ಅಲ್ವಾ ಇದು, ಬಾಳ್ಕೆನು ಚೆನ್ನಾಗಿ ಬರುತ್ತೆ. ತಗ ಅತ್ಲಾಗಿ ಇದೇನೆ. ಹೂನಕ್ಕ. ಅಕ್ಕ, ಸೈಡ್ ಬಳೆ 1 ಡಜನ್, ಮೆಟಲ್ ಬಳೆ 1 ಡಜನ್ ತಗೋಣ. 3 ಜನನು ಒಂದೇ ತರದ್ ತಗೋಣ ತಾಳಿ. ನಮ್ಮ ಅತ್ತೆಗೂ ಇದ್ರಲ್ಲೇ ತಗೋಣ, ಇದೇ ನಮ್ ಡಿಸೈನೇ. ಮಣ್ಣಿ ಪಲ್ಲವಿ, ಗೌರಜ್ಜಿ ಇಂಥವೆಲ್ಲ ಬಳೆಗಳೆಲ್ಲ ಹಾಕೋಣ. ನಾನು ಎಷ್ಟೋ ದಿವಸ ಹಿಂಗೆಲ್ಲ ಬಳೆ ವ್ಯಾಪಾರ ಮಾಡಿ ತಗೊಂತೀವಿ ನೋಡು, ಅವಾಗೂ ಅಷ್ಟೇನೆ. ನೀವು ಹಾಕೋಣದೆಲ್ಲ ಹಾಕೋಣಲ್ಲ ಕಣಮ್ಮ, ನಮ್ಗೆ ಹಳೆ ಕಾಲದ್ದು ನಮ್ಗೆ ಇಷ್ಟ ಬಂದಿದ್ ಬಳೆ ತಗೊಂತೀವಿ, ನಿಮ್ ಪಾಡಿಗೆ ನೀವು ತಗೊಳ್ರಿ ಅಂತ ಹೇಳ್ಬಿಡುತ್ತೆ. ಬಿಟ್ರೆ ನಾವ್ ಹಾಕೋಣದೆಲ್ಲ ಹಾಕೋಣಲ್ಲ ಗೌರಜ್ಜಿ. ಅದೇನಿದ್ರು ಅವರು ಹಳೆ ಕಾಲದವ್ರಲ್ವಾ, ಅವ್ರಿಗೆ ಎಂತದ್ ಬೇಕು, ಅವ್ರಿಗೆ ಇಷ್ಟ ಬಂದಿದ್ದೇನೆ ಅವರು ಚೆನ್ನಾಗಿರೋವೆ ಹಾಕೋಣದು. ನಾವು ಚೆನ್ನಾಗಿರೋದೇ ಹಾಕೊಳ್ತೀವಿ, ಹಂಗೇನಿಲ್ಲ. ಆದ್ರೆ ಇವಾಗಿನ ಡಿಸೈನ್ಗಳೆಲ್ಲ ಹಾಕೋಣಲ್ಲ ಗೌರಜ್ಜಿ. ಹಳೆ ಕಾಲದ ಏನ್ ಡಿಸೈನ್ ಇತ್ತು ಅಂತದೇ ಹಾಕೋಣದು ಮಾತ್ರ. ಸರಿನಕ್ಕ, ಆಯ್ತು. ಹಂಗಾರೆ ಅಕ್ಕ, ಇದು ಮೆಟಲ್ ಬಳೆ ಇದೆಯಲ್ಲ, ಮೆಟಲ್ ಬಳೆ ಹಸಿರು ಕಲರ್ ಇದೆ ನೋಡಿ, ಇದು 3 ಡಜನ್ ಕೊಡಿ. ಹಂಗೆ ಸೈಡ್ ಬಳೆಗಳು ಕೊಡಿ, ಸೈಡ್ ಬಳೆಗಳು ತಕೊಡಿ. ಅದೇ ರೀತಿ ಗ್ಲಾಸಿನ ಬಳೆ ಏನು ಬೇಡ ಅಲ್ವೇನಕ್ಕ? ಗ್ಲಾಸಿನ ಬಳೆನು ಕೊಡಿ, 2 ಡಜನ್ ಕೊಡಿ. ನಮಗೂ ನೇತ್ರಕ್ಕನಿಗೂ ಸರೋಜಕ್ಕನು ಗ್ಲಾಸಿನ ಬಳೆನು 3 ಡಜನ್ ಕೊಟ್ಬಿಡಿ. ಇದು ಇದ್ರ ಪಿಂಕ್ ಕಲರ್ ಬರುತ್ತಲ್ಲ, ಅದು ಕೊಡಿ ಗ್ಲಾಸಿನ ಬಳೆ, ಚೆನ್ನಾಗಿದೆ ಇದು. ಸರಿ ಕಣಮ್ಮ, ಆಯ್ತು. ಕೊಡಿಲಿ, ನಿನ್ ಕೈ ಕೊಡಿಲಿ, ಕೈ ಸೈಜ್ ನೋಡ್ಕೊಳ್ತೀನಿ. ಏನಂದ್ರೆ ನೀವು ಹೊಸಬ್ರು ಅಲ್ವಾ, ಹಂಗಾಗಿ ನಿಮ್ ಕೈ ಸೈಜ್ ಗೊತ್ತಿಲ್ಲ ನನಗೆ. ನಮ್ ಗೌರಜ್ಜಿ ಕೈ ಸೈಜ್ ನಮ್ಗೆಲ್ಲ ಗೊತ್ತು, ಯಾಕಂದ್ರೆ ಮೊದ್ಲಿಂದಾನು ಗೌರಜ್ಜಿ ಬಳೆ ಎಲ್ಲ ನಾವೇ ನಮ್ ತಾವ್ಲೆ ಅಲ್ವಾ ತಗೊಳೋದು, ಹಂಗಾಗಿ ನಮಗ್ ಗೊತ್ತಿರುತ್ತೆ. ಗೌರಜ್ಜಿ, ಬಾರ್ ಗೌರಜ್ಜಿ, ನೀನ್ ತಗೋಬಾ. ನಿನಗೆ ಯಾವ ಕಲರ್ ಅಲ್ಲಿ ಬೇಕು, ಡಿಸೈನ್ ಅಲ್ಲಿ ಬೇಕು, ನಿಮ್ಗೂ ಚೆನ್ನಾಗಿರೋ ಬಳೆಗಳೆಲ್ಲ ಬಂದಿದಾವೆ. ಬಾರ್ ಗೌರಜ್ಜಿ, ಬೇಗ ತಗೋ ಬಾರ್ ಗೌರಜ್ಜಿ.